ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ 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 ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗೇನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಸೋದರಿ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರಿದ್ದಾರೆ. ಅವರ ಪರಿಚಯ ನಮಗೆಲ್ಲರಿಗೂ ಇದೆ. ಅವರು ವೃತ್ತಿಯಲ್ಲಿ ದಂತವೈದ್ಯಕೀಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ. ಅವರ ತಮ್ಮ ಪತಿ ಡಾಕ್ಟರ್ ನಾಗೇಶ್ ಅವರೊಡನೆ ಕರ್ನಾಟಕದಾದ್ಯಂತ ಇರುವ ಲಾಡ್ಜ್ಗಳಿಗೆ ಭೇಟಿ ನೀಡಿ ಎಲ್ಲಾ ಗೋಷ್ಠಿಗಳಲ್ಲಿ ಭಾಗವಹಿಸಿ ಉಪನ್ಯಾಸ ಮಾಡಿದ್ದಾರೆ. ಇತ್ತೀಚೆಗೆ ಹೆಚ್ಚಿನ ಸಮಯವನ್ನು ಥಿಯಾಸಫಿ ಪ್ರಚಾರ ಮತ್ತು ಥಿಯಾಸಫಿ ಪ್ರಸಾರಕ್ಕೆ ಮೀಸಲಿಟ್ಟಿದ್ದಾರೆ. ಕಳೆದ 22-23 ವರ್ಷಗಳಿಂದ ವಿಜಯನಗರ ಲಾಡ್ಜ್ನ ಕಾರ್ಯಕ್ರಮಗಳನ್ನು ತಮ್ಮ ಮನೆಯಲ್ಲಿ ಸಸೂತ್ರವಾಗಿ ನಡೆಸಿಕೊಂಡು ಹೋಗಲು ಅನುವು ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಆ ಲಾಡ್ಜಿನ ಸದಸ್ಯರನ್ನು ಹುರಿದುಂಬಿಸಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಲಾಡ್ಜಿನ ಬೆಳವಣಿಗೆಗೆ ಡಾಕ್ಟರ್ ನಾಗೇಶ್ ದಂಪತಿಗಳು ತುಂಬಾ ಶ್ರಮಿಸ್ತಾ ಇದ್ದಾರೆ. ಸೋದರ ಕೃಷ್ಣಮೂರ್ತಿ ಸ್ಥಾಪಿಸಿರುವ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ನಲ್ಲೂ ಸಹ ಆನ್ಲೈನ್ ನಲ್ಲಿ ಉಪನ್ಯಾಸ ನೀಡ್ತಾ ಬಂದಿದ್ದಾರೆ. ಪ್ರತಿ ಶುಕ್ರವಾರ ಬೆಂಗಳೂರು ಸಿಟಿ ಲಾಡ್ಜ್ ನಲ್ಲಿ ನಡೆಯುವ ರೋಗೋಪಶಮನ ಕಾರ್ಯದಲ್ಲಿ ಭಾಗವಹಿಸಿ ನಂತರ ಥಿಯಾಸಫಿ ಗ್ರಂಥಗಳ ಅಧ್ಯಯನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಂಥ ಕ್ಲಿಷ್ಟ ವಿಷಯಗಳನ್ನಾದರೂ ಸಹ ನಮಗೆಲ್ಲ ಸರಳವಾಗಿ ತಿಳಿಯುವಂತೆ ಹೇಳಬಲ್ಲರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ಮಾಡಲು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸೋದರ ಸೋದರಿಯರೇ, ಪ್ರತಿ ಭಾನುವಾರ ನಡೀತಾ ಇರತಕ್ಕಂತಹ KTF ಆನ್ಲೈನ್ ಕಾರ್ಯಕ್ರಮದಲ್ಲಿ ನನಗೆ ಈ ದಿನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ KTFನ ಕಾರ್ಯದರ್ಶಿಯವರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ, ತಾಂತ್ರಿಕ ವರ್ಗದಲ್ಲಿ ಸತತವಾಗಿ ಶ್ರಮಿಸ್ತಾ ಇರತಕ್ಕಂತಹ ಮಹದೇವಪ್ಪನವರಿಗೂ ಮತ್ತು ಲಕ್ಷ್ಮೀಶ್ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ದಿನದ ವಿಷಯಕ್ಕೆ ಬರೋದಾದ್ರೆ, ಈ ದಿನ ನಾನು ಆರಿಸ್ಕೊಂಡಿರ್ತಕ್ಕಂತಹ ವಿಷಯ ವಿವಿಧ ಸಾಧನಾ ಮಾರ್ಗಗಳು. ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ನಮಗೆಲ್ಲ ಒಂದು ವಿಚಾರ ಇಷ್ಟೊತ್ತಿಗೆ ಚೆನ್ನಾಗಿ ಮನದಟ್ಟಾಗಿದೆ. ಅದೇನಪ್ಪಾ ಅಂದ್ರೆ, ಪರಮಾತ್ಮನ ಒಂದು ಯೋಜನೆ ಇದೆ, ಬೃಹತ್ ಯೋಜನೆ. ಅದು ಸಂಸರಣಾ ಯೋಜನೆ ಅಥವಾ ಜೀವ ವಿಕಾಸ ಯೋಜನೆ. ಗಾಡ್ ಹ್ಯಾಸ್ ಅ ಪ್ಲಾನ್ ದಟ್ ಈಸ್ ಎವಲ್ಯೂಷನ್ ಅಂತ ನಾವು ಹೇಳ್ತಕ್ಕಂಥದ್ದು. ಪ್ರಸ್ತುತ ಈ ಸೌರ ಬ್ರಹ್ಮಾಂಡದಲ್ಲಿ ಭೂಮಿಯ ಮೇಲೆ ವಾಸಿಸ್ತಾ ಇರ್ತಕ್ಕಂತಹ ಅತ್ಯಂತ ಹೆಚ್ಚು ವಿಕಾಸ ಹೊಂದಿರತಕ್ಕಂತಹ ಜೀವಿ ಅಂದ್ರೆ ಮನುಷ್ಯ ಅಥವಾ ಮಾನವ. ಪರಮಾತ್ಮನ ಎಲ್ಲ ಶಕ್ತಿ ವಿಶೇಷಗಳು ಕೂಡ ಮನುಷ್ಯನಲ್ಲಿ ಬೀಜ ರೂಪದಲ್ಲಿ. ಆ ಬೀಜ ರೂಪದಲ್ಲಿರ್ತಕ್ಕಂತಹ ಶಕ್ತಿ ವಿಶೇಷಗಳು
ಪರಿಪೂರ್ಣವಾಗಿ ಅರಳಿ ವ್ಯಕ್ತವಾಗಬೇಕಾಗಿದೆ. ಅದೇ ನಿಜವಾದ ಆಧ್ಯಾತ್ಮ ಸಾಧನೆ. ಮನುಷ್ಯನಿಗೆ ಮನಸ್ಸಿದೆ, ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಮನಸ್ಸಿರೋದ್ರಿಂದನೇ ಮನುಷ್ಯನನ್ನ ಮನುಷ್ಯ ಅಂತ ಕರೀತಕ್ಕಂಥ. ಮನಯೇವ ಮನುಷ್ಯಾಣ, ಅಮೃತ ಬಿಂದು ಉಪನಿಷತ್ತಿನ ಒಂದು ವಾಕ್ಯ. ಮನಸ್ಸು ಮನುಷ್ಯನಿಗೆ ಇರತಕ್ಕಂತಹ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಾಧನ. ಆಧ್ಯಾತ್ಮ ಪಥದಲ್ಲಿ ಮುಂದುವರಿಬೇಕು ಅಂದ್ರೆ ಮನಸ್ಸು ಬಹಳ ಮುಖ್ಯ. ಆದ್ರೆ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಮನುಷ್ಯನೇ ಮನಸ್ಸಲ್ಲ, ಅಥವಾ ಮನಸ್ಸೇ ಮನುಷ್ಯನಲ್ಲ. ಉನ್ನತಾತ್ಮನ ಒಂದು ಅಂಶ ಕೆಳಗಿನ ಈ 3 ದೇಹಗಳಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಪರಮಾತ್ಮನಿಂದ ಹೊರಟಂತಹ ಒಂದು ಕಿಡಿ ಪುರುಷಾತ್ಮ. ಆ ಪುರುಷಾತ್ಮನ ಒಂದು ಅಂಶ ಜೀವಾತ್ಮನಾಗಿ ಪ್ರಸ್ತುತ ಕೆಳಗಿನ 3 ಲೋಕಗಳಲ್ಲಿ ಹೆಚ್ಚು ಚಟುವಟಿಕೆಯಿಂದ ಮನುಷ್ಯ ರೂಪದಲ್ಲಿ ಅನುಭವಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗ ಮನುಷ್ಯ ದೇಹಾತ್ಮನಾಗಿ ಮನೋದೇಹ, ಕಾಮದೇಹ ಮತ್ತೆ ಸ್ಥೂಲ ದೇಹದ ಮೂಲಕ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ನಿಜವಾದ ನಾನು ಯಾರು? ಈ ಸ್ಥೂಲ ದೇಹ ಅಲ್ಲ, ಖಂಡಿತವಾಗಲು. ರಾಗಭಾವಗಳು ಅಲ್ಲ, ಮನಸ್ಸು ಕೂಡ ಅಲ್ಲ. ಇದೆಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಆತ್ಮಸ್ವರೂಪಿ ಮನುಷ್ಯ. ಈ ಸತ್ಯವನ್ನ ನಾವು ಕಂಡುಕೊಳ್ಬೇಕಾಗಿದೆ. ನಮ್ಮ ಸ್ವಸ್ವರೂಪವನ್ನು ಅರಿಯಬೇಕಾಗಿದೆ. ಕಂಡುಕೊಳ್ಬೇಕಾಗಿದೆ ಅಂದ್ರೆ ಪುಸ್ತಕಗಳಲ್ಲಿ ಓದಿ ತಿಳ್ಕೊಳ್ತಕ್ಕಂಥದ್ದಲ್ಲ. ನಾವು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪುಸ್ತಕಗಳಲ್ಲಿ ಓದಿ ತಿಳ್ಕೊಳ್ತಕ್ಕಂಥದ್ದು ಅಥವಾ ಉಪನ್ಯಾಸಗಳಲ್ಲಿ ಕೇಳಿ ತಿಳ್ಕೊಳ್ತಕ್ಕಂಥದ್ದು ಅಲ್ಲ. ಅದು ಮೊದಲ ಹಂತ ಜ್ಞಾನ ಸಂಪಾದನೆ. ಆದ್ರೆ ಸತ್ಯವನ್ನ ಕಂಡುಕೊಳ್ಬೇಕಾಗಿದ್ರೆ ನಮ್ಮ ಸ್ವಸ್ವರೂಪವನ್ನ ಅರಿಬೇಕಾಗಿದೆ. ನಮ್ಮ ಸ್ವಸ್ವರೂಪವನ್ನ ಅರಿಬೇಕು ಅಂದ್ರೆ ನಾವೇ ಸಾಧನೆ ಮಾಡಿ ಅರಿತುಕೊಳ್ಬೇಕಾಗಿದೆ. ಅದು ಬಹಳ ಮುಖ್ಯ. ನಾವು ನಮ್ಮ ಸ್ವಸ್ವರೂಪವನ್ನ ಅರಿಬೇಕು ಅಂದ್ರೆ ಪ್ರಸ್ತುತ ನಾವು ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂತಹ ಈ ಕೆಳ ಮನಸ್ಸಿನ ಪ್ರಜ್ಞೆಯಿಂದ ಸ್ವಲ್ಪ ಮೇಲೇರ್ಬೇಕಾಗಿದೆ. ಅಂದ್ರೆ ನಮ್ಮ ಪ್ರಜ್ಞೆ ಊರ್ಧ್ವಮುಖವಾಗಿ ವಿಕಾಸವಾಗಬೇಕಾಗಿದೆ. ಬುದ್ಧಿ ಪ್ರಜ್ಞೆಯ ಕಡೆಗೆ ವಿಕಾಸ ಆಗ್ಬೇಕಾಗಿದೆ ನಮ್ಮ ಮನಸ್ಸು. ಯಾಕೆಂದ್ರೆ ಕೆಳ ಮನಸ್ಸೇ ಈಗ ಅತ್ಯಂತ ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಬುದ್ಧಿಮಟ್ಟದ ಪ್ರಜ್ಞೆಗೆ ನಮ್ಮ ಪ್ರಜ್ಞೆಯನ್ನ ಏರಿಸ್ಬೇಕು ಅಂದ್ರೆ ಈ ಹೊರಮುಖವಾಗಿದೆಯಲ್ಲ ಮನಸ್ಸು, ಅಂದ್ರೆ ಹೊರಗಿನ ಪ್ರಾಪಂಚಿಕ ವಸ್ತು ವಿಷಯಗಳಲ್ಲೇ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಕ್ಕಂತಹ ಬಹಿರ್ಮುಖವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮನಸ್ಸನ್ನ ನಾವು ಒಳಗಡೆಗೆ ತಿರುಗಿಸ್ಬೇಕು. ಅಂದ್ರೆ ನಮ್ಮ ಅಂತರಂಗದ ಕಡೆಗೆ ತಿರುಗಿಸ್ಬೇಕಾಗಿದೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸು ಮೌನವಾಗಬೇಕಾಗಿದೆ. ಮನಸ್ಸು ಮೌನವಾಗೋದು ಬಹಳ ಕಷ್ಟ ಅಲ್ವಾ? ಮನಸ್ಸು ಮೌನವಾದ್ರೆ ಸಾಕ್ಷಿ ಸ್ಥಿತಿಯನ್ನ ತಲುಪೋದಕ್ಕೆ ಸಾಧ್ಯ. ಏನದು ಸಾಕ್ಷಿ ಸ್ಥಿತಿ ಅಂದ್ರೆ ಅದೇ ನಿಜವಾದ ಅರಿವಿನ ಸ್ಥಿತಿ ಅಥವಾ ಎಚ್ಚರಿಕೆಯ ಸ್ಥಿತಿ ಅಥವಾ ಜಾಗೃತ ಸ್ಥಿತಿ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ಸಾಕ್ಷಿ ಸ್ಥಿತಿಯಲ್ಲಿ ಮನಸ್ಸು ಮೌನವಾಗಿರುವಾಗ ದ್ವಂದ್ವ ಅಂತಕ್ಕಂಥದ್ದಿಲ್ಲ. ಅಲ್ಲಿ ಭೂತಕಾಲದ ನೆನಪು ಇಲ್ಲ, ಭವಿಷ್ಯತ್ತಿನ ಕಲ್ಪನೆಗಳು ಕೂಡ ಇಲ್ಲದಂತಹ ಸ್ಥಿತಿ. ಅಲ್ಲಿ ವೀಕ್ಷಕ ವೀಕ್ಷಿತನಾಗಿರ್ತಕ್ಕಂತಹ ಸ್ಥಿತಿ ಅಂದ್ರೆ ಸ್ವಪ್ರಜ್ಞಾ ಸ್ಥಿತಿ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಲ್ವಾ? ಯಾಕೆಂದ್ರೆ ನಾವು ಕೆಳ ಮನಸ್ಸಿನ ಮುಖಾಂತರನೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಈ ಮನಸ್ಸಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅಂದ್ರೆ ನಾವು ಮನಸಾತೀತ ಸ್ಥಿತಿಗೆ ನಮ್ಮ ಪ್ರಜ್ಞೆಯನ್ನು ಕೊಂಡೊಯ್ದಾಗ ಆ ಅನುಭವವನ್ನ ನಾವು ಪಡ್ಕೊಳ್ಬೇಕು. ಈ ಅನುಭವ ಇದೆಯಲ್ಲ ಅದು ಯಾವ ವಿವರಣೆಗೂ ಕೂಡ ನಿಲುಕದೇ ಇರ್ತಕ್ಕಂಥದ್ದು. ಅದನ್ನ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೋಡಿ, ಈ ಮನಸಾತೀತ ಸ್ಥಿತಿಯನ್ನ ತಲುಪಬೇಕು ಅಂದ್ರೆ ಈ ಮನಸ್ಸಿನ ಮೂಲಕನೇ ನಾವು ಸಾಧನೆ ಮಾಡಬೇಕಾಗಿದೆ. ಇದೇ ಒಂದು ದೊಡ್ಡ ವಿಪರ್ಯಾಸ. ಆದ್ರೆ ಇದು ಸಾಧ್ಯ ಕೂಡ. ಮನಸ್ಸನ್ನ ಸ್ತಬ್ಧಗೊಳಿಸ್ಬೇಕು ಮತ್ತೆ ಮೌನವಾಗಿಸ್ಬೇಕು.
ಇದರಿಂದ ಮಾತ್ರ ನಾವು ಸಾಕ್ಷಿ ಸ್ಥಿತಿಯನ್ನ ತಲುಪೋದಕ್ಕೆ ಸಾಧ್ಯ ಅಂತ ಯಾರು ಹೇಳಿರ್ತಕ್ಕಂಥವ್ರು? ಅನುಭಾವಿಗಳು, ಯೋಗ ದೃಷ್ಟಿ ಇದ್ದಂತಹವರು, ಆಧ್ಯಾತ್ಮ ಸಾಧಕರು, ಮಹಾತ್ಮರುಗಳು ಹೇಳಿರ್ತಕ್ಕಂತಹ ಒಂದು ವಿಚಾರ ಇದು. ಜೆ.ಕೆ ಅವರು ಹೇಳ್ತಾರೆ, ಲಿವಿಂಗ್ ಇನ್ ದ ಪ್ರೆಸೆಂಟ್ ಇಸ್ ಲಿವಿಂಗ್ ಇನ್ ದ ಎಟರ್ನಿಟಿ ಅಂತ ಹೇಳ್ತಾರೆ. ಅಂದ್ರೆ ವರ್ತಮಾನದಲ್ಲಿ ಬದುಕ್ತಕ್ಕಂಥದ್ದು. ಸಾಕ್ಷಿ ಸ್ಥಿತಿ ಅಂದ್ರೆ ವರ್ತಮಾನದಲ್ಲಿ, ಆ ಕ್ಷಣದಲ್ಲಿ ಇರ್ತಕ್ಕಂಥದ್ದು. ಭೂತ ಭವಿಷ್ಯಗಳಿಲ್ಲದ ಆ ಕ್ಷಣದಲ್ಲಿ ನಾವು ಇರ್ತಕ್ಕಂಥದ್ದೇ ಸಾಕ್ಷಿ ಸ್ಥಿತಿ ಅಥವಾ ವರ್ತಮಾನ ಸ್ಥಿತಿ. ಈ ವರ್ತಮಾನ ಸ್ಥಿತಿಯಲ್ಲಿ ಬದುಕೋದು ಅಂದ್ರೆ ಅನಂತತೆಯಲ್ಲಿ ಬದುಕಿದ ಹಾಗೆ ಅಂತ ಜೆ.ಕೆ ಅವರು ಹೇಳ್ತಾರೆ. ಓಶೋ ಅವರು ಹೇಳ್ತಾರೆ, ವರ್ತಮಾನ ಮಾತ್ರ ಜೀವನ. ನೋಡಿ, ನಾವು ಜೀವನ ಅಂದ್ರೆ ಏನು ಅನ್ನೋದೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಕೋಬಹುದು. ಜೀವಂತವಿರುವುದೆಲ್ಲದರ ಮೂಲ, ಜೀವಂತವಿರುವುದರೆಲ್ಲದರ ಮೂಲನೇ ಈ ವರ್ತಮಾನ ಸ್ಥಿತಿ ಅಂತಕ್ಕಂಥದ್ದು. ಈ ವರ್ತಮಾನ ಸ್ಥಿತಿಯೇ ಪರತತ್ವವನ್ನ ಸೇರೋದಕ್ಕೆ ಇರ್ತಕ್ಕಂತಹ ಮಹಾದ್ವಾರ ಅಂತ ಹೇಳಬೇಕು. ಯಾರು? ಇದುವರೆಗೂ ನಮ್ಮೊಂದಿಗೆ ಇದ್ದಂತಹ ಹಿರಿಯ ಚೇತನ ಸೋದರ ತಿಪ್ಪೇಸ್ವಾಮಿ ಅವರು ಬರೆದಿರ್ತಕ್ಕಂತಹ ಒಂದು ಬಹಳ ಉತ್ತಮವಾದಂತಹ ಗ್ರಂಥ ಸಮಗ್ರ ಯೋಗ ಪ್ರದೀಪಿಕೆ. ಈ ಗ್ರಂಥದ ಸಾಧನಾ ಕಾಂಡದ ವಿಚಾರನೆ ಪರಮಪದಕ್ಕೆ ಚತುರ್ದಶ ದ್ವಾರಗಳು ಅನ್ನುವಂತಹ ವಿಚಾರ ಒಂದು ಸಣ್ಣ ಪುಸ್ತಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ 14 ಸಾಧನಾ ಮಾರ್ಗಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಈ ಎಲ್ಲ ಮಾರ್ಗಗಳಿಗೂ ಕೂಡ ಧ್ಯಾನ ಅಂತಕ್ಕಂಥದ್ದು ಇದೆಯಲ್ಲ, ಇದೇ ತಳಹದಿ ಅಂತ ಹೇಳ್ತಾರೆ. ನಾವು ಸಾಕಷ್ಟು ವಿಚಾರಗಳನ್ನ ಅನೇಕ ಮೂಲಗಳಿಂದ ತಿಳ್ಕೊಳ್ತೇವೆ ಅಲ್ವಾ? ಜ್ಞಾನ ಮಾರ್ಗ ಇದೆ, ಭಕ್ತಿ ಮಾರ್ಗ ಇದೆ, ಕರ್ಮ ಮಾರ್ಗ ಇದೆ. ಈ ಮಾರ್ಗಗಳಲ್ಲಿ ನಾವು ನಡಿಬೇಕು, ನಾವು ಆಧ್ಯಾತ್ಮ ಸಾಧನೆಯನ್ನ ಮಾಡ್ಬೇಕು ಅಂತ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾನೆ ಇದೀವಿ ಅಥವಾ ತಿಳ್ಕೊಂಡಿದೀವಿ ಅಲ್ವಾ? ಆದ್ರೆ ಇದನ್ನ ಸಾಧನೆ ಮಾಡೋದು ಹೇಗೆ? ಎಷ್ಟೊಂದ್ ಸರಿ ನಮಗೆ ಇದ್ರ ಬಗ್ಗೆ ಯೋಚನೆ ಬರೋದು ಉಂಟು ಅಲ್ವಾ? ಯಾಕೆಂದ್ರೆ ಇಲ್ಲಿ ಹೇಳ್ತಾ ಇರೋದೇ ಮುಖ್ಯವಾಗಿ ನಮ್ಮ ಕೆಳ ಮನಸ್ಸನ್ನ, ಅಂದ್ರೆ ಮನಸ್ಸನ್ನ ನಿಲ್ಲಿಸ್ಬೇಕು, ಮೌನವಾಗಿಸ್ಬೇಕು ಅಂತ. ಆದ್ರೆ ಮನಸ್ಸು ಬಹಳ ಚಂಚಲ ಅಲ್ವಾ? ಅದು ಒಂದು ಕ್ಷಣನಾದ್ರೂ ನಿಲ್ಲೋದಕ್ಕೆ ಸಾಧ್ಯನಾ? ಈ ಮನಸ್ಸು ಆಲೋಚನೆಗಳ ಗೂಡು, ಅದನ್ನ ನಿಲ್ಸೋದೇ ಬಹಳ ಕಷ್ಟ. ಅದೇ ಸಾಧನೆ. ಆ ಸಾಧನೆ ನಾವು ಹೇಗೆ ಮಾಡ್ಬೇಕು ಅಂತ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ನಾವು ಸಾಧನೆಯನ್ನ, ಹೇಗ್ ಪ್ರಾರಂಭ ಮಾಡ್ಬೇಕು ಅನ್ನುವಂತಹ ಒಂದು ಗೊಂದಲ, ಜಿಜ್ಞಾಸೆ ಯಾವುದೋ ಒಂದು ಹಂತದಲ್ಲಿ ಪ್ರತಿಯೊಬ್ಬ ಆಧ್ಯಾತ್ಮ ಸಾಧಕನಿಗೂ ಕೂಡ ಆಗ್ತಕ್ಕಂಥದ್ದು. ಸಾಮಾನ್ಯವಾಗಿ ಪ್ರಾರಂಭಿಕ ಹಂತದಲ್ಲಿ ಅಂತ ನಾವು ಹೇಳ್ಬೋದು. ಈ ಸಾಧನಾ ಮಾರ್ಗಗಳಿದೆಯಲ್ಲ, ಮಾರ್ಗಗಳ ಬಗ್ಗೆ ತಿಳ್ಕೊಂಡ್ರೆ ಆಗಲ್ಲ, ಅದನ್ನ ಅನುಷ್ಠಾನ ಮಾಡ್ಬೇಕು. ಅನುಷ್ಠಾನ ಮಾಡೋದಕ್ಕೆ ನಾವು ಯಾವ ಅಭ್ಯಾಸಗಳನ್ನ ಮಾಡ್ಬೇಕು, ಯಾವ ರೀತಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ವಿಚಾರಗಳನ್ನ ಯೋಗ ದೃಷ್ಟಿಯಲ್ಲಿ ಮಹಾತ್ಮರುಗಳು ತಿಳ್ಕೊಂಡು ಅವರು ಆ ಪಥದಲ್ಲಿ ನಡೆದು ಮುಂದೆ ಹೋಗಿ ಆ ಜೀವನ್ಮುಕ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಇನ್ನೂ ಮಾನವ ಕೋಟಿ ಮುಂದೆ ಬರ್ಬೇಕಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರ ಸಂದೇಶವನ್ನ ತಿಳಿಸ್ತಾ ಇರುವಾಗ ನಾವು ಹೇಗೆ ಅಭ್ಯಾಸವನ್ನ ಮಾಡ್ಬೇಕು, ಆ ಅಭ್ಯಾಸ ಮಾಡೋದಿದೆಯಲ್ಲ ಅದೇ ಬಹಳ ಮುಖ್ಯ. ಈ ಅನುಷ್ಠಾನ ಕ್ರಮ ಅಥವಾ ಅಭ್ಯಾಸ ಅಂತಕ್ಕಂಥದನ್ನ ಈ ಒಂದು ಗ್ರಂಥದಲ್ಲಿ, ಅಂದ್ರೆ ಪರಮಪದಕ್ಕೆ ಚತುರ್ದಶ ದ್ವಾರಗಳು ಅನ್ನುವಂತಹ ಒಂದು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಕೊಡ್ತಾರೆ. ಮಾರ್ಗದ ಬಗ್ಗೆ ಹೇಳೋದಷ್ಟೇ ಅಲ್ಲ, ಅದನ್ನ ಹೇಗೆ ಅಭ್ಯಾಸ ಮಾಡ್ಬೇಕು ಅದು ಬಹಳ ಮುಖ್ಯ ಅಲ್ವಾ? ನಾವು ಹೇಗೆ ಅಭ್ಯಾಸ ಮಾಡ್ತೀವೋ ಹಾಗೆ ಆ ಒಂದು ಅಭ್ಯಾಸವನ್ನ, ಸದ್ಗುಣವನ್ನ ರೂಢಿಸ್ಕೊಂಡು ನಾವು ಆಧ್ಯಾತ್ಮ ಪಥದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಈ ಅಭ್ಯಾಸಗಳನ್ನ ಈ ಒಂದು ಗ್ರಂಥದಲ್ಲಿ ಹೇಳಿರೋದೇ ಈ ಗ್ರಂಥದ ವಿಶೇಷತೆ. ಆ ಅಭ್ಯಾಸ ಕ್ರಮಗಳನ್ನ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಈ ದಿನ ನಾವು ಮಾಡೋಣ. ಈ ಸಂದರ್ಭದಲ್ಲಿ ಹಿರಿಯ ಚೇತನ ತಿಪ್ಪೇಸ್ವಾಮಿ ಅವರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸಲೇಬೇಕು. ಅನೇಕ ಸಾಧನಾ ಮಾರ್ಗಗಳಿವೆ. ಮುಖ್ಯವಾಗಿ ಅವರು 14 ಸಾಧನಾ ಮಾರ್ಗಗಳನ್ನ ತಿಳಿಸಿದ್ದಾರೆ. ಆ ಮಾರ್ಗಗಳನ್ನ ಅಭ್ಯಾಸ ಮಾಡೋದು ಹೇಗೆ ಅಥವಾ ಆ ಮಾರ್ಗಗಳಲ್ಲಿ ನಡೆಯೋದು ಹೇಗೆ ಅನ್ನೋದು ಬಹಳ ಮುಖ್ಯ.
ಮೊದಲನೆಯದಾಗಿ ಗಮನ. ಗಮನ ಅಂದ್ರೆ ಏನು? ಎಚ್ಚರಿಕೆ ಅಥವಾ ಜಾಗರೂಕತೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಅಟೆನ್ಷನ್ ಅಥವಾ ಮೈಂಡ್ಫುಲ್ನೆಸ್ ಅಂತ ಹೇಳ್ತಕ್ಕಂಥ. ಶಂಕರಾಚಾರ್ಯರು ಕೂಡ ಹೇಳ್ತಾರೆ ಒಂದ್ ಕಡೆ, ನಮ್ಮಲ್ಲಿ ಉಂಟಾಗ್ತಕ್ಕಂತಹ ಆಲೋಚನೆಗಳನ್ನ ಸುಮ್ಮನೆ ಗಮನಿಸಿದಾಗ ಅವು ಅದೃಶ್ಯವಾಗ್ತವೆ. ಆಲೋಚನೆಗಳು ಹೇಳೋದೆಲ್ಲಿ? ಮನಸ್ಸಿನಲ್ಲಿ ಅಲ್ವಾ? ನಮ್ಮ ಸಾಧನೆ ಯಾವ ಕಡೆಗೆ? ಮನಸ್ಸನ್ನ ಸ್ತಬ್ಧ ಮಾಡೋ ಕಡೆಗೆ, ಅಂದ್ರೆ ಮೌನವಾಗಿಸೋ ಕಡೆಗೆ. ಮನಸ್ಸು ಮೌನವಾದಾಗ ಮಾತ್ರ ನಮ್ಗೆ ಸತ್ಯ ದರ್ಶನ ಆಗ್ತಕ್ಕಂಥದ್ದು, ನಮ್ಮ ಸ್ವಸ್ವರೂಪದ ಅರಿವು ಆಗತಕ್ಕಂಥದ್ದು. ಅದರ ಬಗ್ಗೆನೇ ಎಲ್ಲ ಮಾರ್ಗಗಳು ಮತ್ತು ನಮ್ಮ ಅಭ್ಯಾಸ ಕ್ರಮಗಳು ಕೂಡ. ಗಮನ ಅಂದ್ರೆ ಏನು? ಅಂದ್ರೆ ವೀಕ್ಷಿಸೋದು, ಅಂದ್ರೆ ಸುಮ್ಮನೆ ಗಮನಿಸೋದು, ನೋಡ್ತಕ್ಕಂಥದ್ದು ಅಥವಾ ಆಲಿಸುವಂಥದ್ದು. ಇಲ್ಲಿ ಬರಿಯ ಗಮನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಬರಿಯ ಗಮನ ಇಲ್ಲಿ ವಿಮರ್ಶಾತ್ಮಕವಲ್ಲದ ವೀಕ್ಷಣೆ. ಅಲ್ಲಿ ಯಾವುದೇ ವಿಮರ್ಶೆ ಇಲ್ಲ. ನಾವು ಏನೋ ಒಂದು ವಸ್ತುವನ್ನ ನೋಡ್ತಾ ಇದ್ದೇವೆ ಅಲ್ವಾ, ಒಬ್ಬ ವ್ಯಕ್ತಿಯನ್ನ ನೋಡ್ತಾ ಇದ್ದೇವೆ ಅಂದ್ರೆ ಸುಮ್ಮನೆ ಗಮನಿಸ್ತಕ್ಕಂಥದ್ದು, ಸುಮ್ಮನೆ ನೋಡ್ತಕ್ಕಂಥದ್ದು. ಅಲ್ಲಿ ಯಾವ ವಿಮರ್ಶೆ ಕೂಡ ಇಲ್ಲ. ಈ ಮನುಷ್ಯ ಹಾಗೆ ಅಥವಾ ಈ ಮನುಷ್ಯ ಹೀಗೆ, ಈ ರೀತಿ ಅವನ ನಡವಳಿಕೆ ಇದೆ ಅಥವಾ ನಡ್ಕೊಳ್ತಾನೆ, ಹೀಗೆ ನಡ್ಕೊಂಡಿದ್ದ ಹಿಂದೆ ಅನ್ನುವಂತಹ ಯಾವ ಒಂದು ವಿಚಾರವೂ ಕೂಡ ನಮ್ಮ ಮನಸ್ಸಿನಲ್ಲಿ ಬರದಲೇ ಇರುವ ಹಾಗೆ ನಾವು ಸುಮ್ಮನೆ ನೋಡ್ತಕ್ಕಂಥದ್ದು ಅಥವಾ ಆಲಿಸುವಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಜೆ.ಕೆ. ಅವರು ಹೇಳ್ತಕ್ಕಂಥದ್ದು, ನಿನ್ನೊಳಗೆ ನೋಡಿಕೋ, ಎಚ್ಚರದಿಂದಿರು ಅಂತ ಹೇಳ್ತಾರೆ. ನಿನ್ನ ಮನಸ್ಸನ್ನ ಜಾಗರೂಕತೆಯಿಂದ ನೋಡ್ತಾ ಇರು. ನಿನ್ನ ಕಣ್ಣುಗಳು ನೋಡ್ತಾ ಇದೆ ಹೊರಗಡೆ ಯಾವುದೋ ಒಂದು ದೃಶ್ಯವನ್ನ ಅಥವಾ ಸನ್ನಿವೇಶವನ್ನ, ವ್ಯಕ್ತಿಯನ್ನ, ವಸ್ತುವನ್ನ. ಮನಸ್ಸನ್ನ ಜಾಗರೂಕತೆಯಿಂದ ನೋಡ್ತಾ ಇರು. ಅದೇ ರೀತಿ ಮನಸ್ಸನ್ನು ಕೂಡ ನಾವು ಜಾಗರೂಕತೆಯಿಂದ ನೋಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಅಲ್ವಾ? ನಾವು ನಮ್ಮ ಮನಸ್ಸನ್ನ ಸುಮ್ಮನೆ ಗಮನಿಸ್ಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು. ಅದಕ್ಕೆ ಹೇಳ್ತಾರೆ, ಇದನ್ನ ಅಭ್ಯಾಸ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂದ್ರೆ ಪ್ರಕೃತಿಯ ವೀಕ್ಷಣೆ. ಒಂದು ಗಿಡ ಅಥವಾ ಒಂದು ಮರ, ಒಂದು ಹೂವು ಚೆನ್ನಾಗಿ ಹರಳಿ ಸುವಾಸನೆಯನ್ನ ಬೀರ್ತಾ ಇರ್ತಕ್ಕಂಥ ಒಂದು ಹೂವು, ಆಕಾಶ, ನಕ್ಷತ್ರಗಳು, ಮೋಡ, ಸುಮ್ಮನೆ ಗಮನಿಸ್ತಕ್ಕಂಥದ್ದು, ಸುಮ್ಮನೆ ನೋಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಮನಸ್ಸಿನ ಚಟುವಟಿಕೆ ಏನು ಇರದಂತಹ ಸ್ಥಿತಿ. ಇದನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಪ್ರಾರಂಭದಲ್ಲಿ ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದ್ರೆ ನಂತರ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ಸಂಧಿಸಿದ್ರೆ ಆ ಕ್ಷಣದಲ್ಲಿ ಅವರ ಜೊತೆ ಏನು ಮಾತಾಡ್ಬೇಕು, ಏನು ಮಾತುಕತೆ ಇದೆಯೋ ಅದನ್ನ ನಡೆಸೋದಷ್ಟೇ. ಆ ವ್ಯಕ್ತಿ ಹೀಗೆ ಹಾಗೆ ಅಂತ ವಿಮರ್ಶೆಯನ್ನ ಮಾಡೋದಲ್ಲ, ಅಥವಾ ಮುಂಚೆ ಹೀಗಿದ್ದ ಅಂತಲೂ ಅಲ್ಲ. ಸುಮ್ಮನೆ ಗಮನಿಸ್ತಕ್ಕಂಥದ್ದು, ತಟಸ್ಥವಾಗಿ ಯಾವುದೇ ಪೂರ್ವಾಭಿಪ್ರಾಯಗಳಿಲ್ಲದೆ ಗಮನಿಸ್ತಕ್ಕಂಥದ್ದು. ಹೀಗೆ ಮಾಡ್ತಾ ಮಾಡ್ತಾ ನಮ್ಮ ಹೊರಗಡೆ ಇರ್ತಕ್ಕಂಥ ಪ್ರಜ್ಞೆ, ಅಂದ್ರೆ ಹೊರಗಡೆ ಇರ್ತಕ್ಕಂಥ ವಸ್ತು ವ್ಯಕ್ತಿಗಳನ್ನ ಗಮನಿಸ್ತಾ ಇದೀವಿ ಸುಮ್ಮನೆ. ಅದು ಒಂದು ಮಟ್ಟದಲ್ಲಿ, ಒಂದು ಹಂತದಲ್ಲಿ ನಮ್ಗೆ ಅಭ್ಯಾಸ ಆದ ನಂತರ ನಮ್ಮನ್ನ ನಾವು ಗಮನಿಸ್ಕೊಳ್ಳೋದನ್ನ ಪ್ರಾರಂಭ ಮಾಡ್ತೀವಿ. ನಮ್ಮ ದೈಹಿಕ ಚಟುವಟಿಕೆಗಳು ಅಲ್ವಾ, ನಾವು ಕೂತ್ಕೊಳ್ಳೋದಿರ್ಬೋದು, ನಡೆಯೋದಿರ್ಬೋದು, ಓಡಾಡ್ತಕ್ಕಂಥದ್ದಿರ್ಬೋದು, ನಮ್ಮ ಉಸಿರಾಟ ಇರ್ಬೋದು, ನಾವು ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಂದು ಕೆಲಸ ಇರ್ಬೋದು, ಮುಖ ತೊಳಿತಾ ಇರ್ಬೋದು, ನಾವು ಮೈ ಮುರಿತಾ ಇರ್ಬೋದು, ಎಲ್ಲವನ್ನೂ ಕೂಡ ಗಮನಿಸ್ತಾ ಇರೋದು. ಹೀಗೆ ಗಮನಿಸ್ತಾ ಗಮನಿಸ್ತಾ ನಮ್ಮ ದೈಹಿಕ ಚಟುವಟಿಕೆಗಳನ್ನ ಮೊದಲು ನಾವು ಗಮನಿಸ್ಕೊಂಡು ನಂತರ ನಮ್ಮಲ್ಲಿ ಹೇಳ್ತಕ್ಕಂತಹ ಉದ್ವೇಗಗಳು, ಭಾವನೆಗಳು, ಅವುಗಳನ್ನ ಗಮನಿಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಬೆಳೆಸ್ಬೇಕು. ನಮಗೆ ಸಂತೋಷ ಇರ್ಬೋದು ಅಥವಾ ದುಃಖ ಇರ್ಬೋದು, ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ರು ಕೂಡ ಸುಮ್ಮನೆ ಅದನ್ನ ಗಮನಿಸ್ತಕ್ಕಂತಹ ಅಭ್ಯಾಸ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಮನಸ್ಸನ್ನು ಕೂಡ ಗಮನಿಸ್ತಕ್ಕಂಥದ್ದು. ಈ ರೀತಿ ನಮ್ಮ ಪ್ರಜ್ಞೆಯನ್ನ ಒಂದು ಕಡೆ ಕೇಂದ್ರೀಕರಿಸೋದ್ರಿಂದ ಏನಾಗುತ್ತೆ, ಮನಸ್ಸು ಸ್ವಲ್ಪ ಮೌನವಾಗ್ತಕ್ಕಂಥದ್ದು. ಮನಸ್ಸನ್ನ ಕೇಂದ್ರೀಕರಿಸ್ತಾ ಇರ್ತಕ್ಕಂಥದ್ದು ಅಥವಾ ಏಕಾಗ್ರಗೊಳಿಸ್ತಾ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ವಿಚಾರ ಅಥವಾ ವಸ್ತುವಿನ ಮೇಲೆ ಗಮನವನ್ನ ಕೇಂದ್ರೀಕರಿಸ್ತಾ ಇರ್ತಕ್ಕಂಥದ್ದು. ಬಹಳ ಕಷ್ಟ ಅನ್ಸುತ್ತೆ ಪ್ರಾರಂಭದಲ್ಲಿ.
2 ಗಂಟೆಗಳ ಕಾಲ ಮಾಡಿ ಪ್ರತಿದಿನ ಅಂತ ಹೇಳ್ತಾರೆ. 2 ಗಂಟೆಗಳ ಕಾಲ ಇದನ್ನ ಅಭ್ಯಾಸ ಮಾಡಿ. ಅಂದ್ರೆ ನೀವು ಏನೇ ಚಟುವಟಿಕೆ ಮಾಡ್ತಾ ಇದ್ರು, ನೀವ್ ಯಾವುದೇ ಕೆಲಸ ಮಾಡ್ತಾ ಇದ್ರು ಅದನ್ನ ಪೂರ್ಣವಾಗಿ ಗಮನಿಸ್ತಕ್ಕಂಥ. ಏನ್ ಮಾಡ್ತಾ ಇದ್ದೀನಿ ಅಂತ ಅದನ್ನ ವಿಶ್ಲೇಷಣೆ ಮಾಡೋದಲ್ಲ. ನಾನು ಹೇಗ್ ಮಾಡ್ತಾ ಇದ್ದೀನಿ, ಸರಿ ಇದೆಯಾ ತಪ್ಪಿದ್ಯಾ, ಹಂಗ್ ಮಾಡ್ಬೋದಿತ್ತು, ಇಲ್ಲ ಇಲ್ಲ ಆತರ ಅಲ್ಲ. ಸುಮ್ಮನೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಗಮನಿಸ್ತಾ ಇರೋದು. ಅಂದ್ರೆ ನಮ್ಮ ಕೆಲಸದಲ್ಲಿ ನಾವು ಒಂದಾಗ್ತಕ್ಕಂಥದ್ದು. ವಿ ಬಿಕಮ್ ಒನ್ ವಿತ್ ಅವರ್ ಆಕ್ಟಿವಿಟಿ ಅಂತ. ಹಾಗೇನಾಗತ್ತೆ, ಹೀಗೆ ಮಾಡ್ತಾ ಮಾಡ್ತಾ ಹೇಳ್ತಾರೆ, ವಾರಕ್ಕೆ 1 ದಿನ ಪೂರ್ತಿ ಮಾಡಿ, ನಂತರ 6 ತಿಂಗಳಿಗೆ 10 ದಿನ ಮಾಡಿ. ಹೀಗೆ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಅದು ಅಭ್ಯಾಸ ಆಗುತ್ತೆ. ನಾವು ಏನೇ ಕೆಲಸ ಮಾಡ್ತಾ ಇರ್ಲಿ ಅದನ್ನ ಗಮನಿಸ್ತಾ ಇರ್ತೀವಿ. ಅದೇ ರೀತಿ ನಮ್ಮಲ್ಲಿ ಏನೇ ಉದ್ವೇಗ ಅಥವಾ ಭಾವನೆಗಳು ಹೇಳ್ತಾ ಇರ್ಲಿ ಅದನ್ನ ಕೂಡ ನಾವು ಗಮನಿಸ್ತಾ ಇರ್ತೀವಿ. ನಮ್ಮ ಆಲೋಚನೆಗಳನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಹೀಗೆ ಗಮನಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ಕೆಲವು ಸರಿ ನಾವು ಹೇಳ್ತೀವಿ ನೋಡಿ, ನನಗೆ ಕೋಪ ಬಂತು, ಯಾರೋ ಏನೋ ಅಂದ್ರು ನನಗೆ ತುಂಬಾ ಕೋಪ ಬಂತು, ನನಗೆ ಗೊತ್ತಾಗ್ಲಿಲ್ಲ ನನಗೆ ಕೋಪ ಬಂದಿದ್ದು, ನನಗೆ ಹೆಂಗ್ ಕೋಪ ಬಂತೋ, ನಾನು ಏನ್ ಮಾತಾಡಿದ್ನೋ ನನಗೆ ಗೊತ್ತಿಲ್ಲ. ಈ ಒಂದು ಕೆಲಸ ಆಗಬಾರದು. ಯಾಕೆಂದ್ರೆ ನಮ್ಮ ಭಾವನೆಗಳು ನಮ್ಮ ಹಿಡಿತದಲ್ಲಿರ್ಬೇಕು ಅಲ್ವಾ. ನಮ್ಮ ಕೋಪೋದ್ರೇಕಗಳ ಹಿಡಿತಕ್ಕೆ ನಾವು ಸಿಕ್ಕಾಕೊಳ್ಬಾರದು. ಅದಕ್ಕೆ ಗಮನ ಅಂತಕ್ಕಂಥದ್ದು ಬಹಳ ಮುಖ್ಯ. ಗಮನಿಸೋದ್ರಿಂದ ನಮ್ಮಲ್ಲಿ ಭಾವನೆಗಳು ಏರ್ಪೇರಾಗ್ತಾ ಇದ್ದಾಗ ಅದನ್ನ ತಕ್ಷಣ ಗಮನಿಸ್ತೇವೆ. ನಾವು ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಮುಂಚೆ ಸ್ವಲ್ಪ ಅದರ ಕಡೆ ಗಮನವನ್ನ ಹರಿಸ್ತೇವೆ. ನಿಧಾನವಾಗಿ ಅದರ ವಿಚಾರವಾಗಿ ಆಲೋಚಿಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಪಡ್ಕೊಳ್ತೇವೆ. ಈಗ ನಮ್ಮ ಕೋಪೋದ್ರೇಕದಲ್ಲಿ ಎಷ್ಟೊಂದು ಅನಾಹುತಗಳಾಗುತ್ತೆ. ನಾವು ಎಷ್ಟು ಸಂಬಂಧಗಳನ್ನ ನಾವು ನಮ್ಮ ಜೀವನದಲ್ಲಿ ಹದಗೆಡಿಸ್ಕೊಳ್ತೇವೆ ಅಲ್ವಾ. ಆ ಒಂದು ಕೆಲಸ ಆಗಬಾರದು. ನಾವು ಗಮನವನ್ನ ಚೆನ್ನಾಗಿ ನಮ್ಮ ಪ್ರತಿಯೊಂದು ಚಟುವಟಿಕೆಯ ಮೇಲೂ ಕೂಡ ಹರಿಸಬೇಕು. ಇದರಿಂದ ನಮ್ಮ ಮನಸ್ಸು ಏಕಾಗ್ರವಾಗತ್ತೆ, ಒಂದು ಕಡೆ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ವಿ ಬಿಕಮ್ ಒನ್ ವಿತ್ ಅವರ್ ವರ್ಕ್ ಅಥವಾ ವಿ ಬಿಕಮ್ ಒನ್ ವಿತ್ ಅವರ್ ಸೆಲ್ಸ್. ಪ್ರಾರಂಭದಲ್ಲಿ ಈ ದೇಹಗಳ ಜೊತೆ ಅಲ್ವಾ. ಇದು ಬಹಳ ಮುಖ್ಯ. ಇದಾದ ನಂತರ ಇನ್ನೊಂದು ಹೇಳ್ತಾರೆ, ತೀವ್ರ ಕ್ಷಣದ ಅರಿವು. ಗಮನದ ಉತ್ತುಂಗ ಸ್ಥಿತಿ ಅಥವಾ ಪರಾಕಾಷ್ಠೆನೆ ತೀವ್ರ ಕ್ಷಣದ ಅರಿವು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಳ್ತಾರೆ, ಮನಸ್ಸನ್ನ ನಿಲ್ಲಿಸೋದಕ್ಕೆ ಇರ್ತಕ್ಕಂತಹ ಬಹಳ ಒಳ್ಳೆಯ ಉಪಾಯ ಅಂದ್ರೆ ತೀವ್ರ ಕ್ಷಣದ ಅರಿವು. ಅಂದ್ರೆ ತೀವ್ರವಾಗಿ ಎಚ್ಚರವಾಗಿರ್ತಕ್ಕಂಥದ್ದು, ಆ ಒಂದು ಕ್ಷಣದಲ್ಲಿ ಇರ್ತಕ್ಕಂಥದ್ದು. ಹೇಗಪ್ಪ ಆ ಕ್ಷಣದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ, ನಾವು ಧ್ಯಾನ ಮಾಡೋದಕ್ಕೆ ಕೂತ್ಕೊಳ್ತೀವಿ ಅಲ್ವಾ. ಆಗ ನಮ್ಮಲ್ಲಿ ಹಲವಾರು ಆಲೋಚನೆಗಳು ಬರ್ತಾ ಇರುತ್ತೆ. ಈಗ ಆಲೋಚನೆಗಳು ಬರ್ತಾ ಇರುವಾಗ ನಾವು ಧ್ಯಾನಕ್ಕೆ ಕೂತಾಗ ಯಾವ ಆಲೋಚನೆ ಬರುತ್ತೆ ಅನ್ನೋದನ್ನ ಕಾಯ್ಬೇಕು. ಹೇಗೆ ಅಂದ್ರೆ, ಬೆಕ್ಕು ಇಲಿಯ ಬಿಲದ ಹತ್ರ ಹೊಂಚ್ ಹಾಕ್ತಾ ಇರುತ್ತಲ್ಲ, ಇಲಿ ಯಾವಾಗ ಹೊರಗಡೆ ಬರುತ್ತೋ ಅಂತ. ಆ ರೀತಿ ನಮ್ಮ ಮನಸ್ಸಲ್ಲಿ ಏನ್ ಯೋಚನೆಗಳು ಹೇಳ್ಬಹುದು ಅನ್ನೋದನ್ನ ನಾವು ಕಾಯ್ತಾ ನೋಡ್ತಾ ಇರ್ಬೇಕು. ನಾವು ಕಾಯ್ತಾ ನೋಡ್ತಾ ಇದ್ರೆ ನಮ್ಮ ಪ್ರಜ್ಞೆಯನ್ನ ಸಂಪೂರ್ಣವಾಗಿ ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆ ಹೇಳ್ಬಹುದು ಅನ್ನೋದ್ರ ಕಡೆ ನಾವು ಕೇಂದ್ರೀಕರಿಸಿದಾಗ ಆ ಯೋಚನೆಗಳು ಬರೋದು ಕಡಿಮೆ ಆಗತ್ತೆ, ಅಥವಾ ಆ ಯೋಚನೆಗಳು ನಿಧಾನವಾಗಿ ಬರುತ್ತೆ ಆಲೋಚನೆಗಳು. ಇದನ್ನ ನಾವು ಬರೀ ಹೇಳಿದ್ರೆ ಸಾಕಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಇದನ್ನ ನಾವೇ ಪ್ರಾಯೋಗಿಕವಾಗಿ ಮಾಡಿ ಕಂಡುಕೊಳ್ಬೇಕು. ಪ್ರಾಯೋಗಿಕವಾಗಿ ಮಾಡಿ ಕಂಡುಕೊಂಡಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಇದಕ್ಕೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳು ಬಹಳ ಗಂಭೀರವಾಗಿ ಸೀರಿಯಸ್ ಸ್ಟೂಡೆಂಟ್ಸ್ ಅಥವಾ ಗುಡ್ ಸ್ಟೂಡೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅವ್ರು ಪರೀಕ್ಷೆನಲ್ಲಿ ಬರೆಯುವಾಗ ಎಷ್ಟು ಆ ಒಂದು ಬರೆಯೋದ್ರ ಮೇಲೆ ಗಮನ ಇರುತ್ತೆ ಅವ್ರದ್ದು ಅಂದ್ರೆ, ಆ ಕ್ಷಣದಲ್ಲಿ ಅವ್ರು ಇರ್ತಾರೆ. ಅವ್ರು ಏನ್ ಬರೀತಾ ಇರ್ತಾರೋ ಆ ಕ್ಷಣದಲ್ಲಿ ಇರ್ತಾರೆ. ಅವ್ರ ಸುತ್ತಮುತ್ತ ಏನ್ ನಡೀತಾ ಇದ್ರು ಕೂಡ ಅದರ ಕಡೆ ಅವರ ಗಮನ ಹೋಗೋದೇ ಇಲ್ಲ. ಯಾರೋ ಪಕ್ಕದಲ್ಲಿ ಬಂದು ನಿಂತ್ರೂ ಗೊತ್ತಾಗಲ್ಲ. ಆ ರೀತಿಯ ಒಂದು ಆ ಕ್ಷಣದಲ್ಲಿ ಇರ್ತಕ್ಕಂತಹ ಅಭ್ಯಾಸವನ್ನ ನಾವು ಮಾಡ್ಕೊಳ್ಬೇಕು ಯೋಗ ಸಾಧಕ. ಯಾಕೆಂದ್ರೆ ಮನಸ್ಸನ್ನ ನಿಲ್ಲಿಸೋದಕ್ಕೆ ಅಥವಾ ಮನಸ್ಸನ್ನ ಮೌನವಾಗಿಸೋದಕ್ಕೆ ಅಥವಾ ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ಆಲೋಚನೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಶಾಂತ ಪ್ರಶಾಂತ ಸ್ಥಿತಿಗೆ ಹೋಗೋದಕ್ಕೆ ಇದು ಒಂದು ಬಹಳ ಒಳ್ಳೆಯ ಅಭ್ಯಾಸ ಕ್ರಮ ಅಂತ ನಾವು ತಿಳ್ಕೊಳ್ಬಹುದು.
ನಮ್ಗೆ ಯಾವ್ದಾದ್ರು ಒಂದು ಆಲೋಚನೆ ಬಂದಾಗ ಆ ಆಲೋಚನೆ ಜೊತೆನಲ್ಲಿ ಸ್ವಲ್ಪ ಕಾಲ ಇರ್ತಕ್ಕಂಥ ಆ ಆಲೋಚನೆ ಜೊತೆಯಲ್ಲೇ ಸ್ವಲ್ಪ ಕಾಲ ಇದ್ದಾಗ ಮತ್ತೆ ಇನ್ನೊಂದು ಆಲೋಚನೆ ತಕ್ಷಣ ಬರೋದಿಲ್ಲ. ಅಂದ್ರೆ ಒಂದು ಆಲೋಚನೆಗೂ ಇನ್ನೊಂದು ಆಲೋಚನೆಗೂ ಮಧ್ಯ ಒಂದು ಕಾಲಮಾನ ಇದೆಯಲ್ಲ, ಗ್ಯಾಪ್ ಇದೆಯಲ್ಲ, ಅದು ಹೆಚ್ಚಾ ಹೋಗುತ್ತೆ. ಆ ಒಂದು ಗ್ಯಾಪ್ ಅದೇನಿದೆ, ಒಂದು ಅಲ್ಲೇ ನಮ್ಗೆ ಆ ಒಂದು ಮೌನದ ಅರಿವು ಆಗ್ತಕ್ಕಂಥದ್ದು. ಎರಡು ಆಲೋಚನೆಗಳ ಮಧ್ಯೆ ಇರ್ತಕ್ಕಂತಹ ಒಂದು ನಿಶ್ಶಬ್ದ ಸ್ಥಿತಿ ಇದೆಯಲ್ಲ, ಮೌನ ಸ್ಥಿತಿಯಲ್ಲ ಇದೆಯಲ್ಲ, ಅದು ನಮಗೆ ಅರಿವಿಗೆ ಬರ್ತಾ ಹೋಗ್ಬೇಕು. ಆದ್ರಿಂದ ನಾವು ಪ್ರತಿನಿತ್ಯ ಏನ್ ಕೆಲಸ ಮಾಡ್ತೀವಿ, ಊಟ ಮಾಡೋದಿರ್ಬೋದು ಅಥವಾ ಒಂದ್ ಸ್ನಾನ ಮಾಡೋದಿರ್ಬೋದು, ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ಕೂಡ ಪರಿಪೂರ್ಣವಾಗಿ ನಮ್ಮನ್ನ ನಾವು ಆ ಕೆಲಸದಲ್ಲಿ ತೊಡಗಿಸ್ಕೊಂಡು ಮಾಡ್ಬೇಕು. ಬೇರೆ ಯಾವುದೇ ಆಲೋಚನೆ ಬರಬಾರ್ದು. ನಮ್ಮ ಆಲೋಚನೆ, ನಮ್ಮ ಭಾವನೆ, ನಮ್ಮ ಕೆಲಸ ಮೂರು ಅಂದ್ರೆ ಸ್ಥೂಲದೇಹ, ಕಾಮದೇಹ ಮತ್ತೆ ಮನೋದೇಹ ಮೂರು ಕೂಡ ಒಂದಾಗಿ ಆ ಕೆಲಸದಲ್ಲಿ ತಲ್ಲೀನರಾಗ್ತಕ್ಕಂಥದ್ದು ಅದು ಬಹಳ ಮುಖ್ಯ. ನಾವು ಕೆಲಸ ಏನೋ ಮಾಡ್ತಾ ಇರ್ತೀವಿ ಕೈಯಲ್ಲಿ, ಆದ್ರೆ ಯೋಚನೆ ಇನ್ನೆಲ್ಲೋ ಇರುತ್ತೆ ಅಲ್ವಾ, ನಮ್ಮಲ್ಲಿ ಭಾವನೆಗಳು ಇನ್ನೇನೋ ಹೇಳ್ತಾ ಇರುತ್ತೆ. ಈ ರೀತಿ ಇದ್ರೆ ನಾವು ಎಂದಿಗೂ ಕೂಡ ಆ ಮನಸ್ಸನ್ನ ಮೌನವಾಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ. ಮತ್ತೊಂದು ಮಾರ್ಗ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಪ್ರಾಣಶಕ್ತಿ ಹರಿತಾ ಇದೆ, ನಮಗೆ ಗೊತ್ತು ನಮ್ಮ ಸ್ಥೂಲ ದೇಹದ ಜೊತೆಗೆ ಒಂದು ಪ್ರಾಣಮಯ ಶರೀರ ಇದೆ. ಆ ಪ್ರಾಣಮಯ ಶರೀರದಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹರಿತಾ ಇದೆ. ಆ ಪ್ರಾಣಶಕ್ತಿಯಿಂದನೇ ಈ ನಮ್ಮ ಸ್ಥೂಲ ದೇಹ ಕೂಡ ಚಟುವಟಿಕೆಯಿಂದ ಇರತಕ್ಕಂಥದ್ದು. ಆ ಪ್ರಾಣಶಕ್ತಿ ನಮ್ಮಲ್ಲಿ ಹರಿತಾ ಇದೆ ಅನ್ನೋದು ನಮ್ಮ ಗಮನಕ್ಕಿದೆಯಾ ಅಥವಾ ನಮ್ಮ ಸಂವೇದನೆಗೆ ಬರ್ತಾ ಇದೆಯಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ನಮ್ಮ ಎಲ್ಲ ಚಟುವಟಿಕೆಯು ಕೂಡ ಬಹಿರ್ಮುಖವಾಗಿದೆ. ಒಳಮುಖವಾದಾಗ ಮಾತ್ರ, ಅಂದ್ರೆ ತೀವ್ರವಾಗಿ ನಮ್ಮ ಒಳಗಡೆ ನಮ್ಮನ್ನ ಗಮನಿಸ್ಕೊಂಡಾಗ ಮಾತ್ರ ನಮ್ಮ ದೇಹದಲ್ಲಿ ಹರಿತಾ ಇರ್ತಕ್ಕಂತಹ ಪ್ರಾಣ ಶಕ್ತಿ ನಮ್ಮ ಗಮನಕ್ಕೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಈ ಪ್ರಾಣ ಶಕ್ತಿ ಇದೆಯಲ್ಲ, ಇದು ನಮಗೂ ಕೂಡ ಮತ್ತೆ ಪರತತ್ವಕ್ಕೆ ಇರ್ತಕ್ಕಂತಹ ಒಂದು ಸೇತುವೆ. ಈ ಸೇತುವೆ ಕೆಲಸ ಮಾಡುತ್ತೆ ಈ ಪ್ರಾಣಶಕ್ತಿ. ಯಾಕೆ ಅಂದ್ರೆ ಈ ಪ್ರಾಣಶಕ್ತಿಯ ಮೂಲ ಏನು? ಅವ್ಯಕ್ತ ಚೇತನನೇ ಪ್ರಾಣಶಕ್ತಿಯ ಮೂಲ. ಆದ್ರಿಂದ ಇದರ ಮೂಲಕ ಕೂಡ ನಾವು ಆ ಪರತತ್ವವನ್ನ ತಲುಪೋದು ಅಥವಾ ಆ ಪರಮಾತ್ಮನನ್ನ ಅಥವಾ ನಮ್ಮ ಉನ್ನತಾತ್ಮನನ್ನ ಈ ಸದ್ಯದ ಸ್ಥಿತಿಯಲ್ಲಿ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಹೇಗೆ ನಾವು ನಮ್ಮ ಸಂವೇದನೆಗೆ ತಂದ್ಕೊಳ್ತಕ್ಕಂಥದ್ದು, ಹೇಗೆ, ಹೌ ಡು ವಿ ಫೀಲ್ ಇಟ್, ಹೇಗೆ ನಾವು ಫೀಲ್ ಮಾಡ್ತೀವಿ ನಮ್ಮಲ್ಲಿ ಹರಿತಾ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನ ಅಂದ್ರೆ ನಮ್ಮ ಉಸಿರಾಟವನ್ನ ಗಮನಿಸೋದ್ರ ಮೂಲಕ. ಶಾಂತವಾದಂತಹ ಸ್ಥಳದಲ್ಲಿ ನಮಗೆ ಸ್ಥಿರ ಸುಖ ಆಸನದಲ್ಲಿ ಕೂತ್ಕೊಂಡು ನಮ್ಮ ಉಸಿರಾಟ ದೀರ್ಘವಾಗಿ ಉಸಿರಾಡ್ತಾ ಉಸಿರನ್ನ ತೆಗೆದುಕೊಳ್ಳುವಾಗ ಅಂದ್ರೆ ಉಚ್ಛ್ವಾಸ, ಆಗ ನಮ್ಮ ಹೊಟ್ಟೆ ಉಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಪ್ರಾರಂಭದಲ್ಲಿ. ಹಾಗೆ ಉಸಿರನ್ನು ಬಿಡುವಾಗ ನಿಶ್ವಾಸ, ಆಗ ಏನಾಗುತ್ತೆ, ನಮ್ಮ ಹೊಟ್ಟೆ ಕುಗ್ಗತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹೀಗೆ ಗಮನಿಸ್ತಾ ಇನ್ನ ಹೆಚ್ಚು ಹೆಚ್ಚು ನಾವು ಆಳದಲ್ಲಿ ನಮ್ಮ ಒಳಗಡೆ ಗಮನಿಸ್ಕೊಳ್ತಾ ಹೋದ್ರೆ, ಉಸಿರನ್ನ ನಾವು ಒಳಗಡೆ ಎಳ್ಕೊಂಡಾಗ ಆ ಪ್ರಾಣ ಚೈತನ್ಯದ ಪ್ರವಾಹ ಇದೆಯಲ್ಲ, ಅದು ಪಾದಗಳಿಂದ ಹಿಡಿದು ಮಸ್ತಕದವರೆಗೆ ಹರಿತಕ್ಕಂಥದ್ದು. ಹಾಗೆ ನಿಶ್ವಾಸದ ಸಮಯದಲ್ಲಿ ಮಸ್ತಕದಿಂದ ಪಾದದವರೆಗೆ ಹರಿತಕ್ಕಂಥದ್ದು. ನಾವಿದ್ ಸುಮ್ಮನೆ ಹೇಳೋದಲ್ಲ, ನಾವು ನಿಶ್ಶಬ್ದವಾಗಿ ಗದ್ದಲವಿಲ್ಲದ ಜಾಗದಲ್ಲಿ ಕೂತ್ಕೊಂಡು ನಮ್ಮ ದೀರ್ಘ ಉಸಿರಾಟವನ್ನ ನಾವು ಗಮನಿಸ್ತಾ ಹೋದ್ರೆ ಒಂದೆರಡು ದಿನಗಳಲ್ಲಿ ಇದು ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದಲ್ಲ. ಸಾಕಷ್ಟು ದಿನಗಳ ಕಾಲ, ತಿಂಗಳುಗಳ ಕಾಲ ಸಾಧನೆ ಮಾಡಿದ ನಂತರ ನಮ್ಮ ಗಮನಕ್ಕೆ ಖಂಡಿತವಾಗ್ಲೂ ಬರ್ತಕ್ಕಂಥದ್ದೇನು ಅಂದ್ರೆ, ನಮ್ಮ ಒಳಗಡೆ ಪ್ರಾಣಶಕ್ತಿ ಹೇಗೆ ಹರಿತಾ ಇದೆ, ನಾವು ಉಸಿರನ್ನ ತೆಗೆದುಕೊಂಡಾಗ ಮತ್ತೆ ಉಸಿರನ್ನ ಬಿಟ್ಟಾಗ ಅನ್ನುವಂಥದ್ದನ್ನ. ಹೀಗೆ ನಮ್ಮ ಒಳಗಡೆ ಆಗ್ತಾ ಇರ್ತಕ್ಕಂತಹ ಸಂವೇದನೆಯನ್ನ ಅರಿತಕ್ಕಂಥದ್ದು. ಉಸಿರನ್ನ ತಗೊಳ್ಳೋದು ಬಿಡುವಾಗ ನಾವು ಆಗತಕ್ಕಂತ ದೇಹದಲ್ಲಿ ಆಗತಕ್ಕಂತಹ ಬದಲಾವಣೆಯನ್ನ ಗಮನಿಸೋದು ಒಂದೇ ಅಲ್ಲ, ನಮಗೆ ಅನೇಕ ರೀತಿಯ ಸಂವೇದನೆಗಳು ಅನುಭವಕ್ಕೆ ಬರ್ಬೋದು. ಎಲ್ಲೋ ನಮ್ಮ ದೇಹದಲ್ಲಿ ಒಂದು ಜುಮ್ ಅಂತಕ್ಕಂತಹ ಅನುಭವ ಅಥವಾ ಎಲ್ಲೋ ಒಂದು ನವೆಯಾದಂತಹ ಅನುಭವ
ಎಲ್ಲೋ ಒಂದು ನೋವಾದಂತಹ ಅನುಭವ, ಇದೆಲ್ಲವೂ ಕೂಡ ನಾವು ಪ್ರಶಾಂತ ಮನಸ್ಥಿತಿಯಲ್ಲಿ ಕೂತ್ಕೊಂಡು ಗಮನಿಸಿದಾಗ ಖಂಡಿತವಾಗ್ಲೂ ನಮ್ಗೆ ಗಮನಕ್ಕೆ ಬರ್ತಕ್ಕಂಥದ್ದು. ಇದನ್ನೇ ಕೂಡ ವಿಪಶ್ಯನ ಧ್ಯಾನದಲ್ಲೂ ಕೂಡ ಮುಂದುವರೆದು ಈ ವಿಚಾರವಾಗಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಹೀಗೆ ಮುಂದುವರಿತಾ ನಮ್ಮ ದೇಹದ ಅಂಗಾಂಗಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಅಲ್ಲಿ ಹರಿತಾ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನ ನಾವು ಸಂವೇದನೆಯನ್ನ ಪಡ್ಕೊಳ್ತಾ ಇರ್ತೀವಿ, ಅನುಭವಕ್ಕೆ ತಂದುಕೊಳ್ತಾ ಇರ್ತೀವಿ. ಒಂದು ಹಂತದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹಗಳ ಅಂಗಾಂಗಗಳ ಚಿತ್ರ ಇಲ್ಲದಂತಾಗಿ ಕೇವಲ ಆ ನಿರಾಕಾರ ಚೈತನ್ಯದ ಅನುಭವ ಮಾತ್ರ ನಮ್ಗೆ ಆಗ್ತಕ್ಕಂಥದ್ದು. ಆ ಸ್ಥಿತಿಯನ್ನ ನಾವು ತಲುಪುವಂತಹ ಸಾಮರ್ಥ್ಯವನ್ನ ಪಡ್ಕೊಳ್ಬೇಕು. ಅದು ಬಹಳ ಮುಖ್ಯ. ಇದಕ್ಕೆ ಸಾಧನೆ ಬಹಳ ಮುಖ್ಯ. ನಿರಂತರ ಸತತವಾದ ಸಾಧನೆಯಿಂದ ಮಾತ್ರ ನಾವು ಇದನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಮುಂದುವರಿತಾ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಬಹಳ ಉನ್ನತವಾದಂತಹ ಒಂದು ಅರ್ಥಗರ್ಭಿತವಾದಂತಹ ವಿಚಾರ. ಮೇಲ್ಮೈಯಲ್ಲಿ ಹೊರನೋಟದಲ್ಲಿ ಅರ್ಥ ಆಗೋದಿಲ್ಲ. ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಬೇಡ. ಹೇಗೆ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೋದು ಅಂತ ಬಹಳ ಸೂಕ್ಷ್ಮವಾಗಿ ಸರಳವಾಗಿ ತಿಳ್ಕೊಳ್ಬೇಕು ಅಂದ್ರೆ ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ಅಪೇಕ್ಷೆ ಇಲ್ಲದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ, ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂತಹ ಕೆಲಸ. ನಾವು ಯಾರಿಗೋ ಒಂದು ಸಹಾಯ ಮಾಡಿದ್ರೆ ಅವರಿಂದ ಮತ್ತೆ ನಮ್ಗೆ ಸಹಾಯ ಸಿಗ್ಲಿ ಅನ್ನುವಂತಹ ದೃಷ್ಟಿಯಿಂದ ನಾವು ಮಾಡೋದೇ ಹೆಚ್ಚು ಅಲ್ವಾ. ನಾವು ಯಾವ್ದೋ ಒಂದು ಕೆಲಸ ಮಾಡಿದ್ರೆ ಅವರಿಂದ ಇನ್ನೇನು ನಮಗ್ ಲಾಭ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡೇ ನಾವು ಕೆಲಸ ಮಾಡ್ತೀವಿ. ಆ ರೀತಿ ಮಾಡಿದ್ರೆ ಅದು ವ್ಯವಹಾರ. ಹಾಗಿದ್ರೆ ನಾವು ಲೌಕಿಕದಲ್ಲಿ ಇರ್ತೀವಿ ಹೊರತು ಆಧ್ಯಾತ್ಮ ಪ್ರಪಂಚದ ಕಡೆ ತಿರುಗಿ ನೋಡೋದಕ್ಕೂ ಸಾಧ್ಯ ಇಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕರ್ಮವನ್ನ ಕರ್ಮಕ್ಕೋಸ್ಕರ ಮಾಡ್ಬೇಕು. ಕರ್ಮವನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ, ಅದರ ಬಗ್ಗೆ ಸಂಪೂರ್ಣವಾದ ಗಮನ ನಮ್ಗೆ ಇರಬೇಕು. ಆ ಒಂದು ಕೆಲಸದಿಂದ ಸಿಗತಕ್ಕಂತಹ ಫಲದ ಮೇಲೆ ಎಂದೂ ಕೂಡ ಆಸಕ್ತಿ ಇರಬಾರ್ದು. ಅದರ ಕಡೆ ಗಮನ ಕೂಡ ನಮ್ಗೆ ಖಂಡಿತವಾಗ್ಲೂ ಇರಬಾರ್ದು. ಅದು ಬಹಳ ಮುಖ್ಯ. ಕೇವಲ ಕರ್ತವ್ಯ ಭಾವದಲ್ಲಿ ನಮ್ ಕೆಲಸ ಮಾಡ್ತಾ ಇರ್ಬೇಕು. ಅಕರ್ಮದಲ್ಲಿ ಕರ್ಮವನ್ನ ನೋಡಿದಾಗ ಅಂತ ಹೇಳ್ತಾರೆ. ಅಂದ್ರೆ ಕರ್ಮ ಫಲಕ್ಕೆ ಅಂಟುಕೊಳ್ಳದೆ ನಾವು ಕೆಲಸ ಮಾಡಿದಾಗ, ಆ ರೀತಿ ನಾವು ಮಾಡಿದಾಗ ಮಾತ್ರ ನಮ್ಮ ಮನಸ್ಸು ಸ್ತಬ್ಧವಾಗಿರೋದಕ್ಕೆ ಸಾಧ್ಯ. ಇದನ್ನ ಬಹಳ ಸುಲಭವಾಗಿ ನಾವು ಅಭ್ಯಾಸದಲ್ಲಿ ತಂದುಕೊಳ್ಬೇಕು ಅಂದ್ರೆ ಹೇಗೆ ಮಾಡ್ಬೋದು ಅಂದ್ರೆ ಹೇಳ್ತಾರೆ, ಪರಮಗುರು ಚರಣ ಸನ್ನಿಧಿಯಲ್ಲಿ ಗುರುಗಳು ಒಂದ್ ಕಡೆ ಸಂದೇಶ ಕೊಡ್ತಾರೆ. ಸೇವಾ ಕಾರ್ಯದಲ್ಲಿ ನಿನ್ನನ್ನು ನೀನು ತೊಡಗಿಸ್ತು. ಮಾನವ ಕೋಟಿಯ ಸೇವೆನೇ ಗುರುಗಳ ಒಂದು ಆದ್ಯ ಕೆಲಸ. ಆ ಸೇವಾ ಕಾರ್ಯದಲ್ಲಿ ನಾವು ಭಾಗಿಯಾಗಬೇಕು ಅಂದ್ರೆ ಮೊದಲು ನಮ್ಮ ಸಹಮಾನವರಿಗೆ, ಸಹಜೀವಿಗಳಿಗೆ ಸಹಾಯವನ್ನ ಮಾಡ್ತಕ್ಕಂತಹ ಒಂದು ಮನೋಭಾವವನ್ನ ಬೆಳೆಸ್ಕೊಳ್ಬೇಕು. ಅಲ್ಲಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇರಬಾರದು. ಯಾವಾಗ ಪ್ರತಿಫಲಾಪೇಕ್ಷೆ ಇರೋದಿಲ್ವೋ, ನಮ್ಮ ಕೆಲಸವನ್ನ ಅಥವಾ ಸೇವೆಯನ್ನ ಪರರಿಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾಡ್ತಾ ಹೋಗ್ತೀವೋ ಆ ಕೆಲಸದಲ್ಲಿ ನಮ್ಮ ಮನಸ್ಸು ಮಗ್ನವಾಗುತ್ತೆ ಅಲ್ವಾ. ಬೇರೆ ಕಡೆ ಮನಸ್ಸು ಹರಿಯೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಫಲಾಪೇಕ್ಷೆ ಇದ್ದಾಗ ಮಾತ್ರನೇ ಮನಸ್ಸಿನಲ್ಲಿ ಸಂಘರ್ಷ, ಗೊಂದಲ ಎಲ್ಲವೂ ಇರೋದಕ್ಕೆ ಸಾಧ್ಯ. ಯಾವಾಗ ಪ್ರತಿಫಲಾಪೇಕ್ಷೆ ಇರುತ್ತೋ ಆಗ ನನಗೆ ಯಾವಾಗ ಫಲ ಸಿಗುತ್ತೋ, ಎಷ್ಟು ಫಲ ಸಿಗುತ್ತೋ, ಯಾವ ರೀತಿ ಸಿಗುತ್ತೋ, ಏನಾಗುತ್ತೋ ಅನ್ನುವಂತಹ ಆತಂಕ, ಭಯ, ಕಳವಳ, ಸಂಘರ್ಷ ಮನಸ್ಸಿನಲ್ಲಿ ಸದಾ ಕಾಲ ಇರುವಂಥದ್ದು. ಅದಕ್ಕೆ ಮಾಡ್ತಾ ಇರ್ತಕ್ಕಂತಹ ಕೆಲಸವನ್ನ ಕೆಲಸಕ್ಕೋಸ್ಕರ ಮಾಡ್ತಾ ಇರ್ಬೇಕು. ಅದರಿಂದ ಏನೋ ಸಿಗುತ್ತೆ ಅನ್ನುವಂತಹ ಉದ್ದೇಶಕ್ಕೆ ಮಾಡ್ತಕ್ಕಂಥದ್ದು ಕೆಲಸ ಅಲ್ಲ. ಆಧ್ಯಾತ್ಮ ಪಥದಲ್ಲಿ ನಾವು ಮುಂದುವರಿಬೇಕು ಅಂತ ಅಂದ್ರೆ ನಾವು ಸೇವೆಯನ್ನ ಮಾಡ್ತಾ ಹೋಗ್ಬೇಕು ಅಷ್ಟೇ. ನಮ್ಮ ಕರ್ತವ್ಯಗಳನ್ನ, ನಮ್ಮ ಮನೆಯ ಕರ್ತವ್ಯಗಳನ್ನ ನಾವು ಕಡೆಗಣಿಸೋದಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಸೇವೆ ಅಂದ್ರೆ ಹೊರಗಡೆ ಹುಡ್ಕೊಂಡು ಹೋಗ್ತೀವಿ ಅಲ್ವಾ. ಮನೆಯಲ್ಲಿ ಇರ್ತಕ್ಕಂಥ ಕರ್ತವ್ಯಗಳನ್ನ ನಿಭಾಯಿಸೋದ್ರಲ್ಲಿ ನಾವು ಸೋತು.
ಆಗಲ್ಲ. ಪ್ರತಿಯೊಂದು ಕರ್ತವ್ಯನೂ ಕೂಡ ನಮ್ಮ ಪಾಲಿಗೆ ಒದಗು ಬಂದಿರ್ತಕ್ಕಂತಹ ನಾವಿರ್ತಕ್ಕಂತಹ ಸನ್ನಿವೇಶದಲ್ಲಿ ಆ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಯಾವುದೇ ಗೊಂದಲವಿಲ್ಲದೆ ಗೊಣಗುಟ್ಟದೆ ಮಾಡ್ತಾ ಹೋಗ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ಉತ್ಕೃಷ್ಟವಾದಂತಹ ಕೆಲಸ. ಈ ರೀತಿ ನಿಷ್ಕಾಮ ಕರ್ಮವನ್ನ ಮಾಡ್ತಾ 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 ಹೋದ್ರೆ ಯಾವಾಗ ಮನಸ್ಸಿನಲ್ಲಿ ಅಪೇಕ್ಷೆ ಇರೋದಿಲ್ವೋ, ಸಂಘರ್ಷ ಇರೋದಿಲ್ವೋ, ತಂತಾನೆ ಮನಸ್ಸು ಶಾಂತವಾಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರೋದು. ಸರಳವಾಗಿ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋದು ಹೇಗಪ್ಪ ಅಂದ್ರೆ, ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ನಾನು ರ್ಯಾಂಕ್ ತಗೊಳ್ಬೇಕು ಅಂತ ಓದುವಾಗ ಆತನ ಮನಸ್ಸಿನಲ್ಲಿ ಎಷ್ಟು ಒತ್ತಡ ಇರುತ್ತೆ, ಎಷ್ಟು ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ ಅಲ್ವಾ. ನಾನು ಓದ್ತಾ ಇದ್ದೀನಿ, ರ್ಯಾಂಕ್ ಬರುತ್ತೋ ಇಲ್ವೋ, ಇನ್ನೂ ಎಷ್ಟು ಓದ್ಬೇಕು, ಹೇಗೆ ಓದ್ಬೇಕು, ಹಾಗಲ್ಲ. ಆ ರ್ಯಾಂಕ್ ಅನ್ನ ತಲೆಯಿಂದ ತೆಗೆದು ಹಾಕಿ ನಾನು ವಿಚಾರವನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ನಾನು ಕಲಿಕೆಗೋಸ್ಕರ ನಾನು ಕಲಿತಾ ಇದ್ದೀನಿ ಅನ್ನುವ ದೃಷ್ಟಿಯಲ್ಲಿ ನಾವು ಕಲಿತಾ ಬಂದ್ರೆ, ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನಾವು ವಿಷಯವನ್ನ ಕಲಿತಾ ಹೋದ್ರೆ, ಪರೀಕ್ಷೆಯಲ್ಲಿ ಬರೀತಿರೋ ಬಿಡ್ತಿರೋ, ಪರೀಕ್ಷೆಯಲ್ಲಿ ಬರದೇ ಬರೀತೀರಾ ಅಲ್ವಾ. ಪರೀಕ್ಷೆ ಇದೆಯೋ ಇಲ್ವೋ, ಪರೀಕ್ಷೆ ಇದ್ರೂ ಕೂಡ ಅಲ್ಲಿ ಸಮರ್ಪಕವಾಗಿ ಬರೀತಕ್ಕಂತ ಸಾಮರ್ಥ್ಯ ಖಂಡಿತವಾಗ್ಲೂ ನಮಗ್ ಸಿಗುತ್ತೆ. ನಾವು ಅಪೇಕ್ಷೆ ಪಡೆದೇನೆ ಆ ಒಂದು ರ್ಯಾಂಕ್ ಅನ್ನ ಪಡ್ಕೊಳ್ಬಹುದು. ಹಾಗೆ ಅಂದ್ರೆ ನಾವು ಯಾವುದೋ ಒಂದು ಮನಸ್ಸಿನಲ್ಲಿ ನಿರೀಕ್ಷೆನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ತಪ್ಪು. ಮನಸ್ಸಿನಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ, ಅಪೇಕ್ಷೆ ಇಲ್ಲದೆ ಕೆಲಸವನ್ನ ಮಾತ್ರ ಮಾಡ್ತಾ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಅದಾದ ನಂತರ ಆತ್ಮವಿಚಾರವನ್ನ ತಿಳ್ಕೊಳ್ಬೇಕು. ಯಾಕೆಂದ್ರೆ ಪರಾವಿದ್ಯೆ ಅಪರಾವಿದ್ಯೆ ನಮಗ್ ಗೊತ್ತು. ಪ್ರಾಪಂಚಿಕ ವ್ಯವಹಾರದಲ್ಲಿ ನಾವು ಪ್ರಾಪಂಚಿಕತೆಯಲ್ಲಿ ಬದುಕುವಾಗ ವ್ಯವಹಾರ ಜ್ಞಾನ ಇರಬೇಕು, ನಮ್ಮ ಹೊಟ್ಟೆಪಾಡಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಸಂಪಾದನೆ ಮಾಡ್ಬೇಕು. ಆದ್ರೆ ಅದೇ ಕೊನೆ ಅಲ್ಲ. ನಮಗ್ ಬೇಕಾಗಿರ್ತಕ್ಕಂಥದ್ದು ಅಪರಾವಿದ್ಯೆ, ಅಂದ್ರೆ ಪರತತ್ವದ ಬಗ್ಗೆ ನಮಗೆ ಚೆನ್ನಾಗಿ ಜ್ಞಾನ ಸಿಗಬೇಕು. ಅದೇ ಹೇಳ್ತಕ್ಕಂಥದ್ದು ಆತ್ಮವಿಚಾರ. ಆತ್ಮ ಶೋಧನೆ ಮಾಡ್ಬೇಕು. ನಾನು ಯಾರು? ನಾವು ಆಗ್ಲೇ ತಿಳ್ಕೊಂಡ್ವಿ, ನಾವು ಈ ದೇಹ ಅಲ್ಲ, ನಾವು ನಿಜವಾಗ್ಲೂ ಆತ್ಮ ಸ್ವರೂಪಿಗಳು. ಹೇಳೋದಲ್ಲ, ಅಥವಾ ಹೇಳಿರೋರು ಕೇಳ್ಕೊಂಡು ನಾವು ಅದೇ ಸತ್ಯ ಅಂತ ಅನ್ಕೊಂಡು ಕೂತ್ರೆ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವೇ ಕಂಡುಕೊಳ್ಬೇಕು. ಅದೇ ಆತ್ಮ ಶೋಧನೆ ಅಂದ್ರೆ ಆತ್ಮ ವಿಚಾರವನ್ನ ತಿಳ್ಕೊಳ್ತಕ್ಕಂಥದ್ದು. ಸೆಲ್ಫ್ ಎನ್ಕ್ವೈರಿ ಅಂತ ಹೇಳ್ತಾರೆ. ಸೆಲ್ಫ್ ಎನ್ಕ್ವೈರಿ ಈಸ್ ಫಾರ್ ಸೆಲ್ಫ್ ಅವೇರ್ನೆಸ್. ಅಂತರಂಗ ಶೋಧನೆ ಮಾಡ್ಕೊಳ್ಬೇಕು. ನಾವು ಯಾರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಆ ಸ್ವಸ್ವರೂಪದ ಅರಿವಾಗ್ಬೇಕು ಅಂದ್ರೆ ಮತ್ತೆ ಈ ಮುಂಚೆನೆ ನಾವು ಅನ್ಕೊಂಡ ಹಾಗೆ ಧ್ಯಾನನೇ ಎಲ್ಲದಕ್ಕೂ ಕೂಡ ತಳಹದಿ. ಧ್ಯಾನದಲ್ಲಿ ನಾವು ಮನಸ್ಸು ಮೌನವಾದಾಗ ಸ್ವಸ್ವರೂಪದ ಅರಿವನ್ನ ಪಡ್ಕೊಳ್ಬಹುದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೊರಮುಖವಾಗಿರ್ತಕ್ಕಂಥ ಪ್ರಜ್ಞೆಯನ್ನ ಒಳಮುಖ ಮಾಡ್ಕೊಳ್ಬೇಕು. ನಿತ್ಯ ವಸ್ತುಗಳ ವಿವೇಕ ಇರಬೇಕು. ಮನಸ್ಸಿನ ಚಲನೆಯನ್ನ ಗಮನಿಸ್ತಾ ಇರ್ಬೇಕು. ನಾವು ಮನಸ್ಸಿನ ಚಲನೆಯನ್ನ ಸದಾ ಗಮನಿಸ್ತಾ ಇರ್ಬೇಕು. ಆಗ ನಾನು ಅಂತಕ್ಕಂಥ ವ್ಯಕ್ತಿ ಪ್ರಜ್ಞೆ ಇದೆಯಲ್ಲ, ಅದು ಮೌನದಲ್ಲಿ ಲೀನವಾಗೋಗುತ್ತೆ ಅಂತ ಹೇಳಿ ಗಮನಿಸ್ತಾ ಹೋದ್ರೆ ಕೊನೆಗೆ ನಾವು ಎಲ್ಲಿ ಹೋಗಿ ಸೇರ್ತೀವಿ ಅಂದ್ರೆ ಆ ಶಾಶ್ವತ ತತ್ವದಲ್ಲೇ ಹೋಗಿ ಸೇರ್ತೇವೆ. ಗಮನಿಸ್ತಾ ಇರ್ಬೇಕು ಅಷ್ಟೇ. ರಮಣರು ಹೇಳೋ ಹಾಗೆ ಅಹಂಕಾರ ನಾಶಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಅಂತಂದ್ರೆ ಅದರ ಮೂಲವನ್ನ ಶೋಧನೆ ಮಾಡ್ತಕ್ಕಂಥ. ಅದು ಎಲ್ಲಿ, ಯಾವಾಗ ಅಂದ್ರೆ ಜ್ಞಾನದಲ್ಲಿ. ನಾನು ಅಂತಕ್ಕಂಥ ಭಾವ ಇದೆಯಲ್ಲ, ಅದು ಎಲ್ಲಿಂದ ಹೇಳ್ತಾ ಇದೆ ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋಗ್ಬೇಕು. ಆಗ ಈ ಅಹಂಕಾರ ಅಂತಕ್ಕಂಥದ್ದು ಹೋಗ್ತಾ 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 ಮೂಲ ತನ್ನ ಆತ್ಮನಲ್ಲಿಗೆ ಹೋಗಿ ಸೇರುತ್ತೆ. ವ್ಯಕ್ತೀಕರಣಗೊಂಡಿರ್ತಕ್ಕಂಥದ್ದು ಸರಿನೇ, ಪ್ರತ್ಯೇಕತೆ ಇದೆ, ಆದ್ರೆ ಅದು ಉನ್ನತ ಹಂತದಲ್ಲಿ ಇರ್ತಕ್ಕಂಥದ್ದು. ದೇಹ ಪ್ರಜ್ಞೆಯಲ್ಲಿರ್ತಕ್ಕಂತಹ ನಾವು ಈ ಹೊರಗಿನ ದೇಹಗಳೇ ನಾವು ಅನ್ಕೊಂಡಿರ್ತಕ್ಕಂಥ ನಾವು ಒಳಮುಖವಾದಾಗ, ಅದರ ಮೂಲವನ್ನು ಹುಡ್ಕೊಳ್ತಾ ಹೋದಾಗ ಆ ಶಾಶ್ವತ ತತ್ವದಲ್ಲಿ ಒಂದಾಗೋದಕ್ಕೆ ಸಾಧ್ಯ, ಅಥವಾ ಅದರ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ಇನ್ನೊಂದು ಮಾರ್ಗ ಏನಪ್ಪಾ ಅಂದ್ರೆ ನಮ್ಮ ನಡವಳಿಕೆ ಹೇಗಿರ್ಬೇಕು ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಟೀಕಾರಹಿತತೆ ಅಂದ್ರೆ ನಾವು ಯಾವಾಗ್ಲೂ ಏನ್ ಮಾತಾಡಿದ್ರು ಅಲ್ಲಿ ಮೂರನೆಯವರ ವಿಚಾರನೆ ಬರುತ್ತೆ. ಇಬ್ಬರು ವ್ಯಕ್ತಿಗಳು ಏನಾದ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ವಿಚಾರಕ್ಕಿಂತ ಹೆಚ್ಚಾಗಿ ಮೂರನೆಯವರ ವಿಚಾರನೆ ಹೆಚ್ಚಾಗಿರುತ್ತೆ. ಅಥವಾ
ನಾವು ಯಾವಾಗ್ಲೂ ವಿಮರ್ಶೆ ಮಾಡ್ತಾನೆ ಇರ್ತೀವಿ ಬೇರೆಯವ್ರನ್ನ. ಏಕೆಂದ್ರೆ ಕೆಳಮನಸ್ಸಿನ ಸ್ವಭಾವನೇ ಅದು. ಆ ವಿಮರ್ಶೆ ಮಾಡ್ತಕ್ಕಂಥದ್ದೇ ಕೆಳಮನಸ್ಸಿನ ಸ್ವಭಾವ ಆಗಿರೋದ್ರಿಂದ ನಾವು ಪ್ರತಿಯೊಂದನ್ನು ವಿಮರ್ಶೆ ಮಾಡ್ತಾ ಇರ್ತೀವಿ, ಪ್ರತಿಯೊಂದನ್ನು ಟೀಕೆ ಮಾಡ್ತಾ ಇರ್ತೀವಿ. ನಮ್ಮದೇ ಸರಿ ಅಂತ ನಾವು ಅನ್ಕೊಂಡಿದ್ದೇ ಸರಿ ಅಥವಾ ನಾವು ಹೇಳೋದೇ ಸರಿ ಅಂತ ನಾವು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರ್ತೀವಿ, ಮತ್ತೆ ತೀರ್ಪನ್ನ ಕೊಡ್ತೇವೆ. ಅದಕ್ಕೆ ಹೇಳ್ತಾರೆ ಟೀಕಾರಹಿತತೆ ಅಂದ್ರೆ ನಾನ್ ಜಡ್ಜ್ಮೆಂಟ್. ನಾವು ಈಗ ತಿಳ್ಕೊಂಡಿರ್ತಕ್ಕಂತಹ ವಿಚಾರ ನಮಗೆ ಸರಿ ಅನ್ಸಿದ್ದು ಮತ್ತಿನ್ನೆಷ್ಟೋ ದಿನಗಳಾದ್ಮೇಲೆ ನಮಗ್ ಸರಿ ಅನ್ನಿಸ್ತೇವೆ. ಏಕೆಂದ್ರೆ ನಾವು ಬೆಳೀತಾ ಬೆಳೀತಾ ಹೋಗ್ತಾ ಇದ್ದ ಹಾಗೆ ನಾವು ಯಾವ್ಯಾವ ಹಂತದಲ್ಲಿ ಇರ್ತೀವೋ ಹಿಂದೆ ಹಂತಗಳನ್ನ ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ನಾವು ಒಮ್ಮೆ ಹಿಂತಿರುಗಿ ನೋಡಿದ್ದೆ ಆದ್ರೆ ಎಲ್ಲ ಹಂತಗಳನ್ನ ದಾಟ್ಕೊಂಡು ಬಂದಿದ್ದೇವೆ ನಾವು, ಅಲ್ವಾ? ಅವು ಸರಿಯಲ್ಲ ಅಂತ ನಮ್ಗೆ ಅನ್ನಿಸ್ತಾ ಹೋಗುತ್ತೆ. ಆದ್ರಿಂದ ಯಾರನ್ನೂ ಕೂಡ ಟೀಕೆ ಮಾಡಬಾರ್ದು, ನಮ್ಮದೇ ಸರಿ ಅಂತ ಹೇಳ್ಬಾರ್ದು, ನನ್ನ ಅಭಿಪ್ರಾಯನೇ ಕರೆಕ್ಟ್ ಅಂತ ಹೇಳ್ತಕ್ಕಂಥದ್ದು ಅಥವಾ ಹೋಲಿಕೆ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಜೊತೆನಲ್ಲಿ. ಇದರಿಂದ ಏನಾಗುತ್ತೆ ಅಂದ್ರೆ ಮನಸ್ಸಿನಲ್ಲಿ ಸಂಘರ್ಷ ಉಂಟಾಗುತ್ತೆ. ಜೆ.ಕೆ. ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ. ಮನಸ್ಸಿನ ಸಂಘರ್ಷಕ್ಕೆ ಕಾರಣ ಏನು? ಈ ಹೋಲಿಕೆ ಅಂತಕ್ಕಂಥದ್ದು, ಈ ಸ್ಪರ್ಧಾತ್ಮಕ ಜಗತ್ತು. ಪ್ರತಿಯೊಂದನ್ನ ನಾವು ಹೋಲಿಸ್ತಾ ಇರ್ತೀವಿ, ಪ್ರತಿಯೊಬ್ಬರನ್ನು ಇನ್ನೊಬ್ಬರು ಹೋಲಿಸ್ತಾ ಇರ್ತೀವಿ. ಇದು ನಿಲ್ಲಬೇಕು. ಯಾವಾಗ ಈ ಹೋಲಿಕೆ ಅಂತಕ್ಕಂಥದ್ದು ನಿಲ್ಲುತ್ತೆ ಆಗ ಮನಸ್ಸಿನಲ್ಲಿ ನಿಜವಾಗ್ಲೂ ಮೌನ ಉಂಟಾಗುತ್ತೆ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಉಂಟಾಗ್ತಕ್ಕಂತಹ ಉದ್ವೇಗ, ಆಲೋಚನೆ ಪ್ರತಿಯೊಂದನ್ನು ಕೂಡ ನಾವು ಸುಮ್ಮನೆ ಗಮನಿಸ್ತಾ ಹೋಗ್ಬೇಕು. ಆಗ ಮನಸ್ಸೇನಾಗುತ್ತೆ ತಂತಾನೆ ಶಾಂತವಾಗುತ್ತೆ. ಪ್ರಾರಂಭದಲ್ಲಿ ಇದನ್ನ ಕೆಲವು ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಾ ಹೋಗ್ಬೇಕು, ನಂತರ ಅದು ನಿರಂತರವಾಗಿ ನಮ್ಮ ಒಂದು ಪ್ರಕ್ರಿಯೆಯಾಗ್ಬಿಡ್ಬೇಕು. ಮುಂದೆ ಜ್ಞಾನ, ಇದು ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಮಾರ್ಗ ಅಥವಾ ಕ್ರಮ. ಧ್ಯಾನನೇ ಪ್ರಸ್ತುತ ಮನುಷ್ಯನಿಗೆ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಇರ್ತಕ್ಕಂತಹ ಒಂದು ಮಂತ್ರ ಅಂತಾನೆ ಅಂದ್ರೆ ಅದೇ ಒಂದು ಮುಕ್ತಿ ಮಾರ್ಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಇರ್ತಕ್ಕಂತಹ ಮಂತ್ರ. ವರ್ತಮಾನ ಸ್ಥಿತಿಗೆ ಅಥವಾ ಸಾಕ್ಷಿ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಧ್ಯಾನ. ಜೆ.ಕೆ. ಅವರು ಹೇಳ್ತಾರೆ ಜೀವನದಲ್ಲಿ ಅತ್ಯಂತ ಸುಂದರವಾದ ಅನುಭವ ಅಂದ್ರೆ ಧ್ಯಾನನೇ. ಅದನ್ನ ನಾವು ಮಾಡೋದಕ್ಕೆ ಮೊದಲು ತಯಾರಾಗ್ಬೇಕು. ಒಂದು ದಿನ ಮಾಡಿದ್ರೆ 4 ದಿನ ಮಾಡೋದಕ್ಕೆ ನಮ್ಗೆ ಪುರ್ಸೊತ್ತು ಸಿಗೋದಿಲ್ಲ. ಆದ್ರೆ ಈ ಧ್ಯಾನ ಬಿಟ್ರೆ ಮತ್ತೆ ಬೇರೆ ಏನೂ ಇಲ್ಲ. ಇದೊಂದೇ ನಮ್ಗೆ ಬೀಜ ಮಂತ್ರ ಅಂತ ಹೇಳ್ಬೋದು. ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಮಾತ್ರನೇ ನಮ್ಮ ಅನುಭವಕ್ಕೆ ಬರೋದಕ್ಕೆ ಸಾಧ್ಯ. ಧ್ಯಾನ ಮಾತ್ರನೇ ನಮ್ಮನ್ನ ಅವ್ಯಕ್ತಕ್ಕೆ ಒಯ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು. ಧ್ಯಾನಂ ನಿರ್ವಿಷಯಂ ಮನಃ. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆಲೋಚನೆಗಳು, ವಿಷಯಗಳು ಎಲ್ಲವನ್ನು ಕೂಡ ನಾವು ಕಳ್ಕೊಳ್ಬೇಕು ಅಂದ್ರೆ ಧ್ಯಾನದಿಂದ ಮಾತ್ರ ಸಾಧ್ಯ. ರಜನೀಶ್ ಅವರು 112 ರೀತಿಯ ಧ್ಯಾನಗಳನ್ನ ಪ್ರಯೋಗ ಮಾಡಿ ನೋಡಿದಾರಂತೆ. ಎಲ್ಲಾ ಒಂದು ಧ್ಯಾನ ಕ್ರಮದಲ್ಲೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಸ್ಥಿತಿಯನ್ನ ತಲುಪ್ತೀವಿ, ಅದೇ ಸಾಕ್ಷಿ ಸ್ಥಿತಿ ಅಂತ ಹೇಳ್ತಾರೆ. ಅದನ್ನೇ ಬುದ್ಧರು ವಿಪಶ್ಯನ ಧ್ಯಾನದಲ್ಲಿ ಕೂಡ ಹೇಳ್ತಕ್ಕಂಥದ್ದು. ಬುದ್ಧರು ಕಂಡುಕೊಂಡಂತಹ ಧ್ಯಾನ ಮಾರ್ಗ, ಅವರು ಬೋಧಿಸಿದಂತಹ ಮಾರ್ಗ ವಿಪಶ್ಯನ ಧ್ಯಾನ. ಇದರಲ್ಲಿ 3 ಮೆಟ್ಟಿಲುಗಳನ್ನ ಹೇಳ್ತಾರೆ. ಪಂಚಶೀಲಗಳ ಅನುಷ್ಠಾನ, ಮತ್ತೆ ಮನಸ್ಸನ್ನ ಏಕಾಗ್ರಗೊಳಿಸ್ತಕ್ಕಂತಹ ಆನಾಪಾನಸತಿ, ಕೊನೆಯಲ್ಲಿ ಪ್ರಜ್ಞೆಯ ತರಬೇತಿ. ಇವುಗಳ ವಿವರಣೆ ಬೇಡ, ಆದ್ರೆ ಧ್ಯಾನ ಯಾವ ಕ್ರಮನಾದ್ರೂ ಮಾಡ್ಲಿ, ನಾವು ಒಬ್ಬೊಬ್ಬರಿಗೆ ಒಂದೊಂದು ಕ್ರಮ ರುಚಿಸ್ತಕ್ಕಂಥದ್ದು. ಆ ಒಂದು ಯಾವುದು ನಮಗೆ ಹಿಡಿಸಿದ್ಯೋ, ಎಲ್ಲಿ ನಾವು ಮನಸ್ಸನ್ನ ಮೌನ ಮಾಡಕ್ ಸಾಧ್ಯ ಆಗಿದೆಯೋ ಆ ಕ್ರಮವನ್ನ ನಾವು ಬಿಡದೆ ರಾಜು ತಪ್ಪದೆ ಪ್ರತಿನಿತ್ಯ ನಾವು ಒಂದು ಅಭ್ಯಾಸ ಕ್ರಮವನ್ನ ಮಾಡ್ಕೊಳ್ಬೇಕು. ಶಿಸ್ತುಬದ್ಧ ಜೀವನವನ್ನ ನಾವು ರೂಢಿಸ್ಕೊಳ್ಬೇಕು. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ ಈ ಧ್ಯಾನದಲ್ಲಿ ಜಪ ಮಂತ್ರಗಳನ್ನ ಉಚ್ಚಾರಣೆ ಇರೋದಲ್ಲ. ಮುಖ್ಯವಾಗಿ ವಿಪಶ್ಯನ ಧ್ಯಾನದಲ್ಲಿ ಅದರ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಮನಸ್ಸನ್ನ ಉಪಯೋಗಿಸೋದಿಲ್ಲ, ಪ್ರಜ್ಞೆಯ ಮೂಲಕನೇ ನಾವು ಧ್ಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಕ್ರಮದಲ್ಲಿ, ವಿಪಶ್ಯನ ಧ್ಯಾನ ಕ್ರಮದಲ್ಲಿ. ನಾನಾಗ್ಲೇ ಹೇಳಿದ ಹಾಗೆ ಗಮನದಲ್ಲಿ ಏನ್ ನಾವು ನೋಡ್ತೇವೆ ಅಥವಾ ನಮ್ಮಲ್ಲಿ ಹರಿತಾ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನ ನಾವು ಹೇಗೆ ಅರಿಸ್ಕೊಳ್ತೇವೆ ಅಂದ್ರೆ ಆನಾಪಾನಸತಿ ಒಂದು ಕ್ರಮದಲ್ಲಿ,
ನಮ್ಮ ದೇಹದಲ್ಲಿ ಆಗ್ತಾ ಇರ್ತಕ್ಕಂತಹ ಸಂವೇದನೆಗಳನ್ನ ಕೂಡ ನಾವು ಗಮನಿಸ್ತಾ 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 ಹೊರಮುಖವಾಗಿದ್ದಂತಹ ಮನಸ್ಸು ಸಂಪೂರ್ಣವಾಗಿ ಒಳಮುಖವಾಗಿ ಒಂದು ಹಂತದಲ್ಲಿ ಸ್ತಬ್ಧವಾಗೋದಕ್ಕೆ ಸಾಧ್ಯ, ಅಂದ್ರೆ ಮೌನವಾಗೋದಕ್ಕೆ ಸಾಧ್ಯ. ಮುಂದಿನ ಒಂದು ಮಾರ್ಗನೇ ಮೌನ. ಮೌನಾಚರಣೆ ಬಹಳ ಕಷ್ಟದ ಸಾಧನ ಅಲ್ವಾ? ಆದ್ರೆ ಎಲ್ಲ ದಾರ್ಶನಿಕರು, ಎಲ್ಲ ಅನುಭಾವಿಗಳು ಹೇಳ್ತಕ್ಕಂಥದ್ದು ಮೌನದ ಸನ್ನಿಧಿಯಲ್ಲಿ ಎಲ್ಲಾ ಸಮಸ್ಯೆಗಳು ಕರಗಿ ಹೋಗುತ್ತೆ. ನಾವಿದನ್ನ ನಿಜವಾಗ್ಲೂ ಅಭ್ಯಾಸ ಮಾಡ್ಬೇಕು. ದಿನದಲ್ಲಿ ಕೆಲವು ಗಂಟೆಗಳಾದ್ರೂ ಕೂಡ ಸುಮ್ಮನೆ ಇರೋದನ್ನ ನಾವು ಅಭ್ಯಾಸ ಮಾಡ್ಬೇಕು. ಅದೊಂದು ಕಟ್ಟುಪಾಡ ಹಾಕೋಬೇಕು. ಒಂದು ಶಿಸ್ತು ಅಂತಕ್ಕಂಥದ್ದು ಬಹಳ ಮುಖ್ಯ ಆಧ್ಯಾತ್ಮ ಪಥದಲ್ಲಿ ಅಲ್ವಾ? ನಾವು ಯಾರು ಇಲ್ಲ, ಒಬ್ಬರೇ ಇದೀವಿ ಮನೇಲಿ ಅಂದ್ರೆ ಟಿವಿ ಆನ್ ಮಾಡ್ತೀವಿ, ಇಲ್ಲ ರೇಡಿಯೋ ಕೇಳ್ತೀವಿ, ಇಲ್ಲ ಪುಸ್ತಕ ಓದ್ತೀವಿ ಅಲ್ವಾ? ಇಲ್ಲ ಯಾರೋ ಒಬ್ಬರ ಜೊತೆ ಫೋನ್ ಮಾಡಿ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದು ಯಾವ್ದನ್ನು ಮಾಡದೆ ಸುಮ್ಮನೆ ಇರ್ತಕ್ಕಂಥದ್ದು, ಮೌನವಾಗಿರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಅದರಲ್ಲೂ ಆರ್ಯ ಮೌನ ಅಂತ ಹೇಳ್ತೀವಿ. ಆರ್ಯ ಮೌನ ಅಂದ್ರೆ ಈ ಉಪಶಮ ಧ್ಯಾನದಲ್ಲೇ ಇರ್ತಕ್ಕಂಥದ್ದು, ಬುದ್ಧರು ಹೇಳ್ತಕ್ಕಂಥದ್ದು. ಆರ್ಯ ಮೌನ ಅಂದ್ರೆ ಕಾಯ ವಾಚ ಮನಸ ಮೌನ. ಮಾತಾಡದೇ ಇರ್ತಕ್ಕಂಥದ್ದಷ್ಟೇ ಮೌನ ಅಲ್ಲ, ನಮ್ಮ ಮನಸ್ಸು ಕೂಡ ಮೌನ ಆಗ್ಬೇಕು. ಮನಸ್ಸದಲ್ಲಿ ಯಾವ ಆಲೋಚನೆಗಳು ಕೂಡ ಹೇಳಬಾರ್ದು. ಅದನ್ನ ನಾವು ಅಭ್ಯಾಸ ಮಾಡಬೇಕು. ಪ್ರತಿದಿನ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದ್ರೆ ಕೆಲವು ಗಂಟೆಗಳ ಕಾಲನಾದ್ರೂ ಅದೇ ನಮ್ಗೆ ಜೀವನದಲ್ಲಿ ಅಭ್ಯಾಸ ಆಗಿ ನಮ್ಮ ಕೆಲಸಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಂಡು ಧ್ಯಾನಯುತ ಜೀವನ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಪಂಚಶೀಲಗಳ ಅನುಷ್ಠಾನ ಮಾಡಿ, ಧ್ಯಾನ ಮಾಡಿ, ನಿಸರ್ಗದೊಡನೆ ಸಂಪರ್ಕನ ಇಟ್ಕೊಳ್ಳಿ. ಅಂದ್ರೆ ನಾವು ಪ್ರಕೃತಿಯನ್ನ ವೀಕ್ಷಣೆ ಮಾಡೋದ್ರಿಂದ ನಮ್ಮ ಮನಸ್ಸು ಮೌನ ಆಗೋದಕ್ಕೆ ಸಾಧ್ಯ. ಸುಮ್ಮನೆ ಗಮನಿಸ್ತಕ್ಕಂಥದ್ದು, ಅಲ್ಲಿ ಯಾವುದೇ ಮನಸ್ಸಿನ ಚಟುವಟಿಕೆ ಇಲ್ಲ, ಸುಮ್ಮನೆ ಗಮನಿಸ್ತಕ್ಕಂಥದ್ದು. ಯುಕ್ತಾಹಾರ ವಿಹಾರ ಅಂದ್ರೆ ನಮ್ಮ ಆಹಾರ, ವಿಹಾರ, ವಿಚಾರ ಈ ಮೂರು ಕೂಡ ಯಾವಾಗ ಪರಿಶುದ್ಧವಾಗಿರುತ್ತೋ ಆಗ ಮನಸ್ಸು ತಾನೇ ಸ್ತಬ್ಧವಾಗತಕ್ಕಂಥದ್ದು. ಸ್ಥೂಲ ದೇಹದ ಪೋಷಣೆ, ಇದನ್ನ ಕೊಬ್ಬಿಸ್ಕೋಬಾರ್ದು, ತೊರಗಿಸ್ಕೋಬಾರ್ದು ಅಲ್ವಾ ನಮ್ಮ ದೇಹವನ್ನ. ಅದೇ ರೀತಿ ಉದ್ವೇಗಗಳಿಗೆ ನಾವು ಒಳಗಾಗಬಾರ್ದು, ಅವುಗಳ ಕಡೆ ಗಮನ ಇಟ್ಟು ಅವುಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕು. ಒಳ್ಳೆಯ ವಿಚಾರಗಳು, ಚಿಂತನೆಗಳನ್ನ ನಾವು ಯಾವಾಗ ಮಾಡ್ತೀವೋ ಆಗ ನಾವು ಮೌನವಾಗೋದಕ್ಕೆ ಸಾಧ್ಯ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಹೇಳ್ತಾರೆ. ನಾವು ಯಾವುದೇ ಪರಿಸ್ಥಿತಿಲಿ ಇರ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಇರ್ಲಿ, ಯಾವುದೇ ಒಂದು ಕಷ್ಟದ ಒಂದು ಸಮಯದಲ್ಲೇ ಇರ್ಲಿ, ಪ್ರತಿಯೊಂದನ್ನು ಕೂಡ ನಾವು ಒಪ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಬೇಕು. ಮೊದಲು ಅಕ್ಸೆಪ್ಟ್, ನಂತರ ಫರ್ಗೆಟ್ ಅಂಡ್ ಫರ್ಗಿವ್, ಕ್ಷಮಾಗುಣವನ್ನ ನಾವು ಬೆಳೆಸ್ಕೊಳ್ಬೇಕು. ಯಾರೋ ಏನೋ ಮಾಡಿದ್ರು ಅಂದ್ರೆ ಅದನ್ನ ಮರೆಯೋದು ಇಲ್ಲ, ಅಥವಾ ಮರೆತರು ಕ್ಷಮಿಸೋದಿಲ್ಲ, ಅಥವಾ ಕ್ಷಮಿಸಿದ್ರು ಮರೆಯೋದೇ ಇಲ್ಲ. ಅದು ಬಹಳ ತಪ್ಪು. ನಾವು ಯಾವಾಗ ಯಾರು ಏನ್ ಮಾಡಿದ್ರು ನಮ್ಮ ಸೋದರರೇ, ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ರೋ, ಯಾವ ಒಂದು ಉದ್ವೇಗಕ್ಕೆ ಒಳಗಾಗಿ ವಿವೇಚನೆ ಇಲ್ಲದೆ ಮಾತಾಡಿದ್ರು, ಅದನ್ನ ದೊಡ್ಡದು ಮಾಡ್ಕೊಳ್ದಲೆ ಅದನ್ನ ಅಲ್ಲಿಗೆ ಬಿಟ್ಟು ನಾವು ಅವ್ರನ್ನ ಕ್ಷಮಿಸಿ ಅದನ್ನ ಮರೆತು ಹೋದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ಗೊಂದಲನೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಈ ಮೂರನ್ನ ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಅಕ್ಸೆಪ್ಟ್, ಫರ್ಗೆಟ್ ಅಂಡ್ ಫರ್ಗಿವ್ ಅನ್ನುವಂತ ಮೂರು ವಿಚಾರಗಳು. ನಂತರ ಬರ್ತಕ್ಕಂಥದ್ದು ಭೌತಿಕ ಬಯಲು. ಅಂದ್ರೆ ಬಯಲು ಶೂನ್ಯ ಪ್ರದೇಶ. ಶೂನ್ಯ ಪ್ರದೇಶ, ಖಾಲಿ ಜಾಗ, ಆಕಾಶ ಅಲ್ವಾ? ನಮಗ್ ಚೆನ್ನಾಗಿ ಅರ್ಥ ಆಗೋದು. ಅದನ್ನ ಗಮನಿಸ್ತಾ ಹೋಗಿ, ಸುಮ್ಮನೆ ಗಮನಿಸಿ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಆಕಾಶದಲ್ಲಿ ಎಲ್ಲೆಲ್ಲೋ ಮಿನುಗ್ತಾ ಇರ್ತಕ್ಕಂಥ ನಕ್ಷತ್ರಗಳು, ಅದರಲ್ಲಿ ನಾವು ಎಲ್ಲೋ ಇದೀವಿ, ನಾವು ತೃಣ ಮಾತ್ರ, ನಾವು ಲೆಕ್ಕಕ್ಕೆ ಇಲ್ಲ ಅನ್ನುವಾಗ ನಮ್ಮ ಅಹಂಭಾವ ಅಂತಕ್ಕಂಥದ್ದು ಅಳಿತಾ ಹೋಗುತ್ತೆ. ಅದಕ್ಕೆ ನಿಸರ್ಗವನ್ನ ಗಮನಿಸಿ ಅಂತ ಹೇಳ್ತಕ್ಕಂಥದ್ದು. ಆ ಬಯಲು ಪ್ರದೇಶವನ್ನ ನಾವು ಗಮನಿಸ್ತಾ ಹೋದ್ರೆ, ಬಯಲು ಅಂದ್ರೆ ಶೂನ್ಯ ಅಲ್ವಾ? ಖಾಲಿ ಜಾಗ. ಪ್ರತಿಯೊಂದು ಬಂದಿರ್ತಕ್ಕಂಥದ್ದು ಕೂಡ ಶೂನ್ಯದಿಂದಲೇ. ಶಬ್ದ ಶೂನ್ಯದಿಂದ ಅಂದ್ರೆ ನಿಶ್ಶಬ್ದದಿಂದ ಹೇಗ್ ಬರುತ್ತೋ ಹಾಗೆ ಶೂನ್ಯವಿಲ್ಲದೆ ಯಾವ ವಸ್ತು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ಕೊಠಡಿಯಲ್ಲಿ ಯಾವುದೋ ಒಂದು ಸಾಮಾನು ಇದೆ ಅಂತಂದ್ರೆ ಅಲ್ಲಿ ಖಾಲಿ ಜಾಗ ಕೂಡ ಇದೆ. ಒಂದು ಕೊಠಡಿಯಲ್ಲಿ ಖಾಲಿ ಜಾಗ ಇದ್ದಿದ್ರಿಂದ ಅಲ್ಲಿ ಸಾಮಾನು ಇಡೋದಕ್ಕಾಯ್ತು. ನಾವು ಸಾಮಾನನ್ನ ಗಮನಿಸ್ತೇವೆ ಹೊರತು ಅಲ್ಲಿರೋ ಖಾಲಿ ಜಾಗವನ್ನ ಗಮನಿಸೋದಿಲ್ಲ. ಅದನ್ನ ಗಮನಿಸ್ಬೇಕು. ಅದನ್ನ ಗಮನಿಸ್ತಾ ಇದ್ರೆ ನಾವು ಆ ಒಂದು ಮೌನ ಸ್ಥಿತಿಯನ್ನ ತಲುಪೋದಕ್ಕೆ ಸಾಧ್ಯ.
ಪ್ರತಿಯೊಂದು ಕೂಡ ನಮ್ಮ ದೇಹ ಈ ರೀತಿ ಕಾಣ್ತಾ ಇದ್ರು ಕೂಡ ಘನವಸ್ತು ಇರ್ತಕ್ಕಂಥದ್ದು ಬಹಳ ಕಡಿಮೆ. 99.999% ಖಾಲಿ ಜಾಗನೇ ಇರ್ತಕ್ಕಂಥದ್ದು. ಒಂದು ಪರಮಾಣುವನ್ನು ಒಡೆದು ನೋಡಿದ್ರೆ ಅದರಲ್ಲಿ 99.999% ಖಾಲಿ ಜಾಗ. ಇನ್ನ 0.00001% ಮಾತ್ರನೇ ಘನವಸ್ತು ಇರ್ತಕ್ಕಂಥದ್ದು. ಆಗಿರುವಾಗ ಎಲ್ಲವೂ ಶೂನ್ಯವೇ. ಶೂನ್ಯ ಅಥವಾ ಅವ್ಯಕ್ತ ತತ್ವನೇ ಪ್ರತಿಯೊಂದು ಕಾರಣ ಕೂಡ ಅಲ್ವಾ. ಆ ಪರತತ್ವನೇ ಅವ್ಯಕ್ತ ತತ್ವ, ಅದೇ ಅಲ್ಟಿಮೇಟ್ ಅಥವಾ ನಾವು ಸೇರ್ಬೇಕಾಗಿರ್ತಕ್ಕಂಥದ್ದು. ಆದ್ರಿಂದ ಆ ನಿಶ್ಶಬ್ದವನ್ನ, ಭೌತಿಕ ಬಯಲನ್ನ ನಾವು ಗಮನಿಸ್ತಾ ಹೋದ್ರೆ ಆ ನಿಜವಾದ ಅಂತಿಮ ಬಯಲು ಅಂತ ಏನ್ ಹೇಳ್ತೀವಿ, ಅಂತಿಮ ಬಯಲು ಅಂದ್ರೆ ಅವ್ಯಕ್ತ ತತ್ವ. ಅವ್ಯಕ್ತ ತತ್ವದಿಂದಲೇ ಎಲ್ಲವೂ ಕೂಡ ವ್ಯಕ್ತ ಆಗಿರೋದು. ಅಂದ್ರೆ ಈ ಸೃಷ್ಟಿ ಆಗಿರೋದೇ ಅವ್ಯಕ್ತ ತತ್ವದಿಂದ ಅಂದಾಗ ಸೃಷ್ಟಿಯಲ್ಲಿ ಕಾಣಿಸ್ತಕ್ಕಂಥದ್ದೆಲ್ಲ ಇಂದು ಕಾಣಿಸ್ತಕ್ಕಂಥದ್ದು ಮುಂದೆ ಲಯವಾಗತಕ್ಕಂಥದ್ದು, ನಾಶ ಅಂತ ಅಲ್ಲ. ಎಲ್ಲಿಂದ ಅದು ವ್ಯಕ್ತವಾಯ್ತೋ ಅಲ್ಲಿಗೆ ಹೋಗಿ ಸೇರ್ತಕ್ಕಂಥದ್ದು. ಅವ್ಯಕ್ತ ಆ ಶೂನ್ಯ ಅಥವಾ ಬಯಲಿನ ಸಂಕೇತವಾದ್ರೆ ನಾವು ಆ ಬಯಲನ್ನ ಸೇರ್ಬೇಕಾಗಿದೆ. ಆ ಬಯಲು ನಮ್ಮೊಳಗೆ ಇದೆ, ಅಂತಸ್ಥವಾಗಿದೆ. ಅದನ್ನ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ, ಶೂನ್ಯ ಇಷ್ಟರ ಮಟ್ಟಿಗಿದೆ ನಮ್ಮಲ್ಲಿ ಅಂತ. ಆ ಒಂದು ತತ್ವವನ್ನ ನಾವು ಗಮನಿಸ್ಕೊಳ್ತಾ ಹೋದ್ರೆ ನಮ್ಮ ಮನಸ್ಸು ತಾನೇ ಆ ಅವ್ಯಕ್ತ ಅಥವಾ ಅಂತಿಮ ಬಯಲು ಪ್ರದೇಶದಲ್ಲಿ ಅಥವಾ ಅಂತಿಮ ಬಯಲಿನಲ್ಲಿ ಒಂದಾಗೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಜೆ.ಕೆ. ಅವರು, ಸೈಲೆನ್ಸ್ ಇಸ್ ಅನ್ ಎಕ್ಸ್ಪ್ಯಾಂಡೆಡ್ ಸ್ಪೇಸ್ ಅಂತ. ಈ ಮೌನ ಮತ್ತೆ ಬಯಲು ಅಂತಕ್ಕಂಥದ್ದು ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ಅಂದ್ರೆ ನಮಗೆ ಆಲಿಸುವ ಕಲೆಯನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಮನಸ್ಸು ನಿಂತಾಗ ಮಾತ್ರ ಮೌನ ಆಗ್ಲಿ ಅಥವಾ ಬಯಲಿನ ಅನುಭವವಾಗ್ಲಿ ಆಗೋದಕ್ಕೆ ಸಾಧ್ಯ. ಆಲೋಚನೆಯ ಚಲನೆ ಆಲಿಸ್ತಾ ಇರುವಾಗ ಇರೋದಿಲ್ಲ. ನಾವು ಯಾವ್ದನ್ನೋ ಆಲಿಸ್ತಾ ಇರುವಾಗ ಅಲ್ಲಿ ಆಲೋಚನೆ ಅಂತಕ್ಕಂಥದ್ದು ಇರೋದಿಲ್ಲ. ಇದು ಒಂದು ಕಲೆ ಅಂತ ಹೇಳ್ತಾರೆ. ಆಲಿಸ್ತಕ್ಕಂಥ ಕಲೆಯನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಯಾವುದೋ ಒಂದು ಒಳ್ಳೆ ಸಂಗೀತನ ಆಲಿಸ್ತಾ ಇರ್ತೀವಿ ಅಥವಾ ಇನ್ಯಾವುದೋ ಒಂದು ಕಲೆಯನ್ನ ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲೇ ನಾವು ತಲ್ಲೀನರಾದಾಗ ನಮ್ಮ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ. ಆದ್ರೆ ಒಂದು ವ್ಯತ್ಯಾಸ, ನಾವ್ ಯಾವ್ದೋ ಸಂಗೀತ ಕೇಳ್ತಾ ಒಂದು ಮಧುರ ಭಾವನೆಯಲ್ಲಿ ಕಳೆದು ಹೋಗೋದಲ್ಲ. ಆ ಒಂದು ಮೌನದಲ್ಲಿ ಎತ್ತರ ಸ್ಥಿತಿಯಲ್ಲಿ ಇರೋದಿದೆಯಲ್ಲ, ಅದೇ ಸಾಕ್ಷಿ ಸ್ಥಿತಿ ಅಥವಾ ಆ ಒಂದು ಅರಿವಿನ ಸ್ಥಿತಿ. ಅಲ್ಲಿ ನಾವು ಕಳೆದು ಹೋಗ್ಬಾರ್ದು, ಜಾಗೃತವಾಗಿರ್ಬೇಕು. ಆದ್ರೆ ಮೌನವಾಗಿರ್ಬೇಕು, ಆ ಕ್ಷಣದಲ್ಲಿರ್ಬೇಕು. ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಂದೆ ಬರ್ತಾ ಶರಣಾಗತಿ. ಶರಣಾಗತಿ ಅಂತಕ್ಕಂಥದ್ದು ಸೋಲು ಅಂತ ಅಲ್ಲ. ಇದು ಅಷ್ಟೇ ಬಹಳ ಸವಿಸ್ತಾರವಾಗಿರ್ತಕ್ಕಂಥ ವಿಚಾರ. ನಾವು ಎಲ್ಲ ವಿಚಾರವನ್ನ ತಿಳ್ಕೊಳ್ಳೋದಿಕ್ಕೆ ಈ ಒಂದು ಸಮಯದಲ್ಲಿ ಆಗೋದಿಲ್ಲ. ಮುಖ್ಯವಾಗಿ ನಾವು ಏನ್ ಅಭ್ಯಾಸ ಮಾಡ್ಬೇಕು ಅನ್ನೋದು ಮುಖ್ಯ. ಶರಣಾಗ್ತಕ್ಕಂಥದ್ದು ಅಂದ್ರೆ ಯಾವುದೇ ನಿರ್ಬಂಧನೆ ಇಲ್ಲದೆ, ಪ್ರತಿಭಟಿಸದೆ, ಕಾಡಿಸದೆ ನಮ್ಗೆ ಎದುರಾಗ್ತಕ್ಕಂಥ ಸಂದರ್ಭಗಳನ್ನ ನಾವು ಒಪ್ಕೊಳ್ತಕ್ಕಂಥದ್ದು. ಯಾವುದೇ ಒಂದು ಪ್ರತಿರೋಧ ಅಲ್ಲಿ ಇರಬಾರ್ದು. ನಮಗೆ ಯಾವುದೋ ಒಂದು ಡಾಕ್ಟರ್ ಹೇಳ್ತಾರೆ, ನಿಮ್ಗೆ ಡಯಾಬಿಟಿಸ್ ಇದೆ ಅಥವಾ BP ಇದೆ, ನಿಮ್ಮ ಆರೋಗ್ಯ ಏರುಪೇರಾಗಿದೆ. ನಾವು ಅದನ್ನ ಒಪ್ಕೊಳ್ಬೇಕು, ಅದ್ರ ವಿರುದ್ಧ ಹೋರಾಡೋದಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಚಿಕಿತ್ಸೆ ಮಾಡ್ಬೇಕು. ಚಿಕಿತ್ಸೆ ಮಾಡಬಾರ್ದು ಅಂತ ಅಲ್ಲ. ಅದನ್ನೇ ಒಂದು ನಾವು ಯೋಚನೆ ಚಿಂತೆ ಮಾಡಿಟ್ಕೊಂಡ್ರೆ ನಮ್ಮ ಆರೋಗ್ಯ ಇನ್ನೂ ಉಲ್ಬಣ ಆಗತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹೀಗೆ ಅನೇಕ ಉದಾಹರಣೆಗಳ ಮೂಲಕ ನಾವು ತಿಳ್ಕೊಳ್ಬಹುದು. ನಾವು ಯಾವುದೋ ಒಂದು ಕೆಲಸವನ್ನ ನಮ್ಮ ಮಕ್ಕಳಿಗೆ ಹೇಳ್ತೇವೆ, ಅವ್ರು ಮಾಡೋದಿಲ್ಲ. ಆ ಮಗ ನನ್ ಕೆಲಸ ಮಾಡ್ಲಿಲ್ಲ, ಯಾಕೆ ಮಾಡ್ಲಿಲ್ಲ, ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಥವಾ ಮಾಡ್ತಕ್ಕಂತ ಒಂದು ಮನೋಭಾವ ಇಲ್ಲ. ಪ್ರತಿಯೊಂದು ಹೀಗೆ ವಿಶ್ಲೇಷಣೆ ಮಾಡ್ಕೊಳ್ತಾ ಹೋದ್ರೆ ಅದಕ್ಕೆ ಕೊನೆನೇ ಇರೋದಿಲ್ಲ. ಹೌದು ಮಾಡ್ಲಿಲ್ಲ, ಏನೋ ಒತ್ತಡ ಇರ್ಬೋದು. ಮಗಳು ಪರೀಕ್ಷೆಯಲ್ಲಿ ಫೇಲ್ ಆದ್ಲು, ಅದಕ್ಕೇನೋ ಕಾರಣ ಇರುತ್ತೆ. ಅದನ್ನ ಬಿಟ್ಟು ನಾವು ಆತಂಕ ಕೊಡೋದಾದ್ರೆ ನಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಯಾವಾಗ ಉದ್ವೇಗ ಆತಂಕಗಳಿಗೆ ನಾವು ಒಳಗಾಗ್ತೇವೋ ಆ ಒಂದು ಸಮಯದಲ್ಲಿ ನಾವು ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿರ್ಣಯಗಳನ್ನ ಕೂಡ ತಗೊಳಕ್ ಸಾಧ್ಯ ಇಲ್ಲ. ಒಂದು ಚೆನ್ನಾಗಿ ತಿಳ್ಕೋಬೇಕು, ಡೋಂಟ್ ಬಿ ರಿಯಾಕ್ಟಿವ್ ಬಟ್ ಬಿ ಪ್ರೋಆಕ್ಟಿವ್ ಅಂತ ಹೇಳ್ತಾರೆ. ನೀವು ಪ್ರತಿಕ್ರಿಯೆಯನ್ನ ಕೊಡಬೇಡಿ, ಆದ್ರೆ ಬಿ ಪ್ರೋಆಕ್ಟಿವ್. ಆದ್ರೆ ನೀವು ಅದಕ್ಕೆ ಸ್ಪಂದಿಸಿ, ನೀವು ಏನ್ ಮಾಡ್ಬೇಕೋ ಅದನ್ನ ಮಾಡಿ. ಆದ್ರೆ ನೀವು
ಅದನ್ನ ಪ್ರತಿರೋಧವನ್ನ ಹೊಂದಬೇಡಿ. ಅದು ಬಹಳ ಚೆನ್ನಾಗಿ ತಿಳ್ಕೊಳ್ತಕ್ಕಂತ ವಿಚಾರ. ಭಗವದ್ಗೀತೆಯಲ್ಲಿ ಶರಣಾಗತಿಯ ಬಗ್ಗೆ ಸಾಕಷ್ಟು ವಿಚಾರ ಬಂದಿದೆ. ಇನ್ನ ಉನ್ನತ ಆಳ ಅರ್ಥದಲ್ಲಿ ಹೋಗ್ಬೇಕು ಅಂದ್ರೆ ನಮ್ಮ ದೇಹಾತ್ಮ ಉನ್ನತಾತ್ಮನಿಗೆ ಶರಣಾಗ್ಬೇಕು. ಆಗ ಮಾತ್ರ ಜೀವಾತ್ಮ ದೇಹಾತ್ಮದಿಂದ ಬಿಡಿಸ್ಕೊಂಡು ಪುರುಷಾರ್ಥವನ್ನ ಸೇರೋದಕ್ಕೆ ಸಾಧ್ಯ. ನಮ್ಮ ಹಂತದಲ್ಲಿ ನಾವು ತಿಳ್ಕೊಳ್ಳೋ ಮಟ್ಟಕ್ಕೆ ನೋಡೋದಾದ್ರೆ 3 ಅಂಶಗಳನ್ನ ನಾವು ಚೆನ್ನಾಗಿ ಪಾಲಿಸ್ತಾ ಹೋಗ್ಬೇಕು. ಶರಣಾಗತಿ ಅಂದ್ರೆ ಸೋಲಲ್ಲ. ಯಾವುದೋ ಒಂದು ಪರಿಸ್ಥಿತಿ ನಮ್ಗೆ ಎದುರಾದಾಗ ಅದನ್ನ ಒಪ್ಕೊಳ್ಳದೆ ನಾವು ಪ್ರತಿಭಟಿಸೋದು ಸರಿಯಲ್ಲ. ಒಪ್ಕೊಂಡ್ರೆ ಸೋಲಲ್ಲ. ಅದು ಬಹಳ ಮುಖ್ಯ. ಅಕ್ಸೆಪ್ಟೆನ್ಸ್, ಜವಾಬ್ದಾರಿ. ಯಾವುದೋ ಒಂದು ಕೆಲಸದಲ್ಲಿ ನಾವು ವಿಫಲರಾದ್ವಿ ಅಥವಾ ಸನ್ನಿವೇಶ ಸಂದರ್ಭದಲ್ಲಿ ಯಾವುದೋ ಒಂದು ವಿಪರೀತವಾದಂತಹ ಸನ್ನಿವೇಶದಲ್ಲಿ ನಾವು ಸಿಕ್ಕಾಕೊಂಡ್ವಿ ಅಂದ್ರೆ ಅದರ ಜವಾಬ್ದಾರಿ ನಮ್ಮ ಮೇಲೆ ಹಾಕೊಳ್ಬೇಕು. ಬೇರೆಯವ್ರ ಮೇಲೆ ಜವಾಬ್ದಾರಿಯನ್ನ ಹೊರಿಸ್ತಕ್ಕಂಥದ್ದಲ್ಲ. ಅಥವಾ ಏನೋ ಒಂದು ನನ್ನದೇ ಸರಿ ಅಂತಕ್ಕಂಥ ಧೋರಣೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಸ್ವಭಾವ ಇದೆಯಲ್ಲ, ಅದು ಸರಿಯಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಯಾವುದೇ ಪರಿಸ್ಥಿತಿಯನ್ನು ಕೂಡ ನಾವು ಬಹಳ ಶಾಂತವಾಗಿ ಒಪ್ಕೊಳ್ಬೇಕು. ನಂತರ ಏನ್ ಮಾಡಬೇಕು, ಆ ಪರಿಸ್ಥಿತಿಯಲ್ಲಿ ಸುಧಾರಿಸ್ಕೊಳ್ಳೋದಕ್ಕೆ ಕೆಲಸವನ್ನ ಮಾಡ್ಬೇಕು. ಪ್ರತಿರೋಧ ಇರಬಾರ್ದು. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿ. ಯಾವುದೇ ಒಂದು ಕೆಲಸದ ಜವಾಬ್ದಾರಿ ನಾವೇ ಅಂತಕ್ಕಂಥದ್ದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವೇ ಸರಿ ಅಂತ ನಾವು ಸಮರ್ಥನೆಯನ್ನ ಎಂದು ಕೂಡ ಮಾಡ್ಕೊಳ್ಬಾರ್ದು. ಇದು ಬಹಳ ಮುಖ್ಯ ಈ ಒಂದು ಮಾರ್ಗದಲ್ಲಿ. ಮತ್ತೆ ನಿಸರ್ಗದ ಬಗ್ಗೆ ನಾವು ಈಗಾಗ್ಲೇ ಚೆನ್ನಾಗಿ ತಿಳ್ಕೊಂಡ್ವಿ. ಋಷಿವಾಣಿ ಇದೆಯಂತೆ, ಏನಂದ್ರೆ ಇಯಂ ಪೃಥ್ವಿ ಸರ್ವೇಶಾಂ ಭೂತಾನಾಂ ಮಧುಹು. ಅಂದ್ರೆ ಜಗತ್ತಿನಲ್ಲಿ ಕಾಣಿಸ್ತಕ್ಕಂಥ ಪ್ರತಿಯೊಂದೂ ಕೂಡ ನಯನ ಮನೋಹರ. ಇಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಜೀವಿ ಜಂತುಗಳನ್ನ ಒಳಗೊಂಡು ಕೂಡ ಇರ್ತಕ್ಕಂಥದ್ದು ಮಧು. ಅಂದ್ರೆ ಅಷ್ಟು ಅಮೃತ ಸಮಾನವಾದದ್ದು. ಅಣುರೇಣು ತೃಣಕಾಷ್ಟದಲ್ಲಿ ಇರ್ತಕ್ಕಂಥ ಪರಮಾತ್ಮನ ಚೈತನ್ಯನೇ ಆದ್ಮೇಲೆ ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆತನ ಒಂದು ವ್ಯಕ್ತತೆನೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಪ್ರಕೃತಿಯನ್ನ ಗಮನಿಸ್ತಾ ಹೋಗ್ಬೇಕು. ಯಾವುದೇ ವಿಶ್ಲೇಷಣೆ ಇಲ್ಲದೆ ಗಮನಿಸ್ತಾ ಇದ್ರೆ ನಮ್ಮ ಮನಸ್ಸು ಬಹಳ ಪ್ರಶಾಂತವಾಗತಕ್ಕಂಥದ್ದು. ಒಂದು ಸೂರ್ಯ ಉದಯಿಸ್ತಾ ಇರ್ತಕ್ಕಂಥ ಸಮಯ ಇರ್ಬೋದು, ಸೂರ್ಯಾಸ್ತಮಾನದ ವೀಕ್ಷಣೆ ಇರ್ಬೋದು, ಅಥವಾ ಸಾಗರದ ದಂಡೆಯಲ್ಲಿ ನಿಂತು ನಾವು ಆ ಅಲೆಗಳು ಹೇಗೆ ಬಂದು ಅಬ್ಬರಿಸ್ತಾ ಇದೆ, ದಂಡೆ ಕುಡಿತಾ ಇದೆ, ಸುಮ್ಮನೆ ನೋಡ್ತಾ ಇರ್ತಕ್ಕಂಥ, ಅಲ್ಲಿ ಯಾವುದೇ ಒಂದು ವಿಶ್ಲೇಷಣೆ ಅಂತಕ್ಕಂಥದ್ದು ಇಲ್ಲ. ಈ ಒಂದು ಕೆಲಸವನ್ನ ನಾವೆಷ್ಟು ಮಾಡ್ಕೊಳ್ಳೋಕ್ ಸಾಧ್ಯ? ನಮ್ಮ ಪ್ರತಿನಿತ್ಯದ ಕೆಲಸದಲ್ಲಿ ನಾವು ಅದಕ್ಕೆ ಸ್ವಲ್ಪ ಸಮಯಾವಕಾಶವನ್ನ ಮಾಡಿಕೊಂಡು ನಾವು ಪ್ರಕೃತಿಯ ವೀಕ್ಷಣೆಯಲ್ಲಿ ತೊಡಗಬೇಕು. ಆಗ ನಮ್ಮ ಮನಸ್ಸು ಶಾಂತವಾಗುತ್ತೆ. ಮುಂದಿನ ಹೇಳ್ತಾರೆ ಸತ್ಸಂಗ ಅಂದ್ರೆ ಸತ್ಯದೊಡನೆ ಸಂಘ, ಸಹವಾಸ ಅಥವಾ ಶಾಶ್ವತ ತತ್ವದೊಡನೆ ಜ್ಞಾನಿಗಳ ಮಹಾತ್ಮರ ಸಜ್ಜನರ ಸಂಘ. ಅನೇಕ ವಿವರಣೆಗಳಿದೆ. ಸಾಕಷ್ಟು ವಿಚಾರ ತಿಳ್ಕೊಂಡಿದೀವಿ. ಒಂದೊಂದು ಉಪನ್ಯಾಸ ಬರೀ ಸತ್ಸಂಗದ ಬಗ್ಗೆನೆ ಒಂದು ಉಪನ್ಯಾಸವನ್ನು ಕೂಡ ನಾವು ಕೇಳಿ ತಿಳ್ಕೊಂಡಿದೀವಿ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ ಸತ್ಸಂಗದಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಬೇಕಾಗುತ್ತೆ. ಅದು ಬಹಳ ಮುಖ್ಯ. ಪರಮಗುರು ಚರಣ ಸನ್ನಿಧಿಯಲ್ಲಿ ಕೂಡ ಹೇಳ್ತಾರೆ, ಲೆಡ್ಬಿಟ್ರ್ ಅವರು ಪ್ರಾರಂಭಿಕ 4 ಮಾರ್ಗಗಳಲ್ಲಿ, ಯೋಗ ಮಾರ್ಗದಲ್ಲಿ ಅಥವಾ ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ನಾವು ನಡಿಬೇಕು ಅಂದ್ರೆ ಸತ್ಸಂಗ ಅಂತಕ್ಕಂಥದ್ದೇ ಬಹಳ ಮೊದಲನೇದು, ಮುಖ್ಯವಾದ್ದು. ನಂತರ ಸ್ವಾಧ್ಯಾಯ, ಸ್ವಯಂ ಪರಿಶೀಲನೆ ಮತ್ತೆ ಅನುಷ್ಠಾನ. ಸತ್ಸಂಗದಲ್ಲಿ ಏನಾಗುತ್ತೆ ಅಂತಂದ್ರೆ ಸದ್ವಿಚಾರಗಳು ಎಲ್ಲರ ಮನಸ್ಸಲ್ಲೂ ಇರ್ತಕ್ಕಂಥದ್ದು. ಸದ್ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಕ್ಕಂತಹ ಒಂದು ಆಸಕ್ತಿ ಅಥವಾ ಚಿಂತನೆಗಳೇ. ಆ ಸಮಯದಲ್ಲಿ ನಮ್ಗೆ ಬೇರೆ ಯಾವ ಚಿಂತನೆಗಳು ಬರೋದಿಲ್ಲ. ಈ ಸಂಕಲ್ಪಗಳು ಹೇಗೆ ಕೆಲಸ ಮಾಡುತ್ತೆ? ಆ ಒಂದು ಯೋಚನಾ ಕ್ಷೇತ್ರದಲ್ಲಿ, ಆ ಮನಸ್ಸಿನ ಕ್ಷೇತ್ರದಲ್ಲಿ ಎಲ್ಲ ಈ ಆಲೋಚನೆಗಳು, ಸತ್ಸಂಕಲ್ಪಗಳು, ಒಬ್ಬರಿಂದ ಹೇಳ್ತಾ ಇರ್ತಕ್ಕಂಥ ಸಂಕಲ್ಪಗಳು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಸತ್ಸಂಕಲ್ಪ ಇನ್ನು ಹೆಚ್ಚು ಹೆಚ್ಚು ಶಕ್ತಿಯುತವಾಗ್ತಾ ಹೋಗುತ್ತೆ. ನಾವು ಸದ್ಗುಣಗಳನ್ನ ಅನುಷ್ಠಾನ ಮಾಡೋದಕ್ಕೆ ಈ ಒಂದು ಶಕ್ತಿ ನಮ್ಗೆ ಪ್ರೇರಣೆ ಆಗುತ್ತೆ. ಆದ್ರಿಂದ ನಾವು ಹೆಚ್ಚು ಹೆಚ್ಚು ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಹೋಗಬೇಕು. ಇದಿಷ್ಟು ಕೂಡ ನಮ್ಮ ಕೈಯಲ್ಲಿ ಇದೆ, ನಮ್ಮ ಸಾಧನೆ ಮಾಡಬಹುದು ಅಂತ ಅವರು ಹಿರಿಯರು ಹೇಳೋದಾದ್ರೆ ಇನ್ನ 2 ಮಾರ್ಗಗಳು. ಅದೇನಂದ್ರೆ ಭೌತಿಕ ಅನರ್ಹತೆ ಮತ್ತೆ ಸಾವು. ಇವೆರಡು ನಮ್ಮ ಕೈನಲ್ಲಿ ಇಲ್ಲ ಅಲ್ವಾ? ಭೌತಿಕ ಅನರ್ಹತೆ ಅಂದ್ರೆ ಮನುಷ್ಯ ಕೆಲವು ಸರಿ ಬಹಳ ಅಸಹಾಯ ಸ್ಥಿತಿಗೆ ಬಂದ್ಬಿಡ್ತಾನೆ, ಅಶಕ್ತತೆಗೆ ಒಳಗಾಗ್ಬಿಡ್ತಾನೆ. ಆಗ ಬಹಳ ದೈಹಿಕವಾಗಿ ದಯನೀಯವಾದಂತಹ ಸ್ಥಿತಿಯಲ್ಲಿ ಇರ್ತಾನೆ. ಹಾಗೇನಾಗುತ್ತೆ, ನಮ್ಮ ಮನಸ್ಸು ಹೇಗಿರುತ್ತೆ? ಮನಸ್ಸು ಬಹಳ ಮೃದುವಾಗಿರುತ್ತೆ, ಪಶ್ಚಾತ್ತಾಪ ಪಡ್ತಾ ಇರುತ್ತೆ ಅಲ್ವಾ?
ಆ ಒಂದು ಸ್ಥಿತಿಯಲ್ಲಿ ನಾವು ಪಾಠವನ್ನ ಕಲ್ತ್ಕೊಳ್ಬೇಕು. ಅದು ನಮ್ಗೆ ಶಾಶ್ವತ ಪರಿವರ್ತನೆಯನ್ನ ನಮ್ಮಲ್ಲಿ ಉಂಟಾಗಿಸ್ಬೇಕು. ಈ ಭೌತಿಕ ಅನರ್ಹತೆ ಇದೆಯಲ್ಲ, ಅಂದ್ರೆ ಮನುಷ್ಯನಿಗೆ ಎದುರಾಗ್ತಕ್ಕಂತಹ ಅಸಹಾಯ ಸ್ಥಿತಿ ಇದೆಯಲ್ಲ, ಅಥವಾ ಆ ಅಶಕ್ತತೆಯ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಬಂದಾಗ ನಮ್ಗೆ ನಮ್ರ ಭಾವ ಉಂಟಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆ ನಮ್ರ ಭಾವ ಇದ್ದೇ ಇರುತ್ತೆ. ಮತ್ತೆ ಆ ಪಶ್ಚಾತ್ತಾಪ ಅನ್ನೋದು ಕೂಡ ಬರುತ್ತೆ. ಆ ಪಶ್ಚಾತ್ತಾಪ ಕ್ಷಣ ಮಾತ್ರದ್ದಾಗ್ಬಾರ್ದು. ಅಂದ್ರೆ ಸ್ಮಶಾನ ವೈರಾಗ್ಯ ಅಂತೀವಲ್ಲ, ಹಾಗಾಗ್ಬಾರ್ದು. ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಆ ಥರನೂ ಆಗ್ಬಾರ್ದು. ಅದು ನಮ್ಮಲ್ಲಿ ನಿಜವಾದ ಪರಿವರ್ತನೆಯನ್ನ ತರಬೇಕು. ಯಾವಾಗ ತರುತ್ತೆ? ನಾವು ಸ್ವಲ್ಪ ಮಟ್ಟಿಗಾದ್ರೂ ಈ ಆಧ್ಯಾತ್ಮದ ಕಡೆ ತಿರುಗಿ ಪರಹಿತ ಚಿಂತನೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ದೆ ಆದ್ರೆ, ಬೇರೆಯವರಿಗೆ ತೊಂದರೆ ಮಾಡದೆ ನಾವು ಜೀವನವನ್ನ ಸಾಗಿಸ್ಬೇಕು ಅಂತ ನಾವು ರೆಡಿಯಾಗಿದ್ದೆ ಆದ್ರೆ, ಆಗ ನಮ್ಗೆ ಈ ಶಾಶ್ವತವಾದಂತಹ ಪರಿವರ್ತನೆ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ. ಕೊನೆಯದಾಗಿ ಸಾವು. ಸಾವು ಕೂಡ ನಮ್ಮನ್ನ ವರ್ತಮಾನ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದೊಂದು ಅನೈಚ್ಛಿಕ ದ್ವಾರ, ಅಂದ್ರೆ ನಮ್ಮ ಕೈಲಿ ಇಲ್ದಲೇ ಇರ್ತಕ್ಕಂಥದ್ದಲ್ವಾ. ಈ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ನೋಡಿ. ಅನೇಕರು ಆ ಒಂದು ಸಾವಿನ ಕದವನ್ನ ತಟ್ಟಿ ವಾಪಸ್ ಬಂದಿರ್ತಕ್ಕಂಥವ್ರು, ಪಡ್ಕೊಂಡಿರ್ತಕ್ಕಂತಹ ಅನುಭವ ಇರ್ಬೋದು, ಅಥವಾ ಯೋಗ ದೃಷ್ಟಿಯಲ್ಲಿ ನೋಡಿರ್ತಕ್ಕಂತಹ ವಿಚಾರ ಇರ್ಬೋದು. ಈ ಸ್ಥೂಲ ದೇಹ ಬಿಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಎಲ್ಲವೂ ಸ್ತಬ್ಧ ಆಗೋಗುತ್ತಂತೆ. ಅಲ್ಲಿ ಬರೀ ಗಾಢವಾದ ಮೌನ ಮಾತ್ರ ಇರ್ತಕ್ಕಂಥ, ಅಲ್ಲಿ ಪ್ರಶಾಂತವಾದ ಸ್ಥಿತಿ, ಅದೇ ನಿಜವಾದ ಆಧ್ಯಾತ್ಮದ ಅನುಭವ ಅಂತ ಹೇಳ್ತಾರೆ. ಆ ಒಂದು ಸ್ಥಿತಿಯಲ್ಲಿ ನಮಗೆ ವರ್ಣರಹಿತ ಪ್ರಕಾಶಯುಕ್ತ ಶೂನ್ಯದ ಬೆಳಕಿನ ವೈಭವ ಕಾಣುತ್ತಂತೆ. ಅದೇ ನಿನ್ನ ನಿಜವಾದ ಆತ್ಮ, ಅದೇ ನಿನ್ನ ಸ್ವಸ್ವರೂಪ ಅಂತ ಹೇಳ್ತಾರೆ. ಈ ಸ್ವಸ್ವರೂಪವನ್ನು ಕೂಡ ನಾವು ಅನುಭವಿಸೋದಕ್ಕಾಗಲ್ಲ, ಕ್ಷಣ ಮಾತ್ರವೇ. ಯಾವಾಗ ನಾವು ಈ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಹೆಚ್ಚಾಗಿ ಅಂಟ್ಕೊಂಡು ಯಾವಾಗ್ಲೂ ಭಯ ಆತಂಕದಲ್ಲೇ ಇದ್ದು ನಾವು ಜೀವನನ ಕಳೆದಿದ್ರೆ, ಆ ಒಂದು ಕ್ಷಣ ಬಂದಾಗ ಕೂಡ ನಾವು ಭಯ ಪಟ್ಕೊಳ್ತೇವೆ, ಪ್ರಜ್ಞಾಹೀನರಾಗೋದಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆ ಅನುಭವವನ್ನ ಕೂಡ ನಾವು ಕಳ್ಕೊಳ್ತೇವೆ. ಆದ್ರೆ ನಿಜವಾದ ಸಾಧಕರು ಅಂತ ಒಂದು ದಿವ್ಯ ಅನುಭವವನ್ನ ಪಡ್ಕೊಳ್ಬಹುದು. ಅದೇ ನಮ್ಮ ಸ್ವಸ್ವರೂಪದ ಆ ಒಂದು ಸಾಕ್ಷಿ ಸ್ಥಿತಿಯ ಕ್ಷಣ ಮಾತ್ರ ಅದು ಅನುಭವಕ್ಕೆ ಬಂದ್ರು ಕೂಡ ಆ ಒಂದು ಅನುಭವ ಇದೆಯಲ್ಲ, ಆ ಮೌನ ಪ್ರಶಾಂತ ಗಾಢವಾದಂತಹ ಒಂದು ಮೌನದ ಸ್ಥಿತಿಯನ್ನ ನಾವು ಅನುಭವಿಸ್ಬೋದು ಅಂತ ಹೇಳ್ತಾರೆ. ಈ ಎಲ್ಲ ಸಾಧನಾ ಮಾರ್ಗಗಳನ್ನು ಕೂಡ ಒಂದು ಇನ್ನೊಂದಕ್ಕೆ ಪೂರಕ, ಒಂದು ಇನ್ನೊಂದಕ್ಕೆ ಪೂರಕವಾಗಿರ್ತಕ್ಕಂತಹ ಈ ಮಾರ್ಗಗಳನ್ನ ನಮ್ಮದಾಗಿಸ್ಕೊಳ್ಬೇಕು. ಅಂದ್ರೆ ನಾವು ಸತತವಾಗಿ ಅಭ್ಯಾಸವನ್ನ ಮಾಡ್ತಾ ಬರಬೇಕು. ಶಿಸ್ತುಬದ್ಧ ಜೀವನವನ್ನ ನಾವು ರೂಪಿಸ್ಕೊಳ್ಬೇಕು ಅಲ್ವಾ. ನಿಜವಾದ ಕ್ರಿಯಾಸಕ್ತಿಷ್ಠರಾಗಿ ಪೂರ್ಣ ನಿಷ್ಠೆಯಿಂದ ಬದುಕಬೇಕು. ಪೂರ್ಣ ನಿಷ್ಠೆಯಿಂದ ಬದುಕಿ ಜೀವನವನ್ನ ಅರ್ಥಪೂರ್ಣವನ್ನಾಗಿಸ್ಕೊಳ್ಬೇಕು, ಸಾರ್ಥಕ ಮಾಡ್ಕೊಳ್ಬೇಕು. ಮಾನವ ಜನ್ಮ ದೊಡ್ಡದು ಅಲ್ವಾ, ಮತ್ತೆ ಮತ್ತೆ ಬರುತ್ತೆ. ಆದ್ರೆ ಇದರಲ್ಲೇ ನಾವು ಕಳೆದು ಹೋಗೋದಲ್ಲ, ಅದನ್ನ ಸಾರ್ಥಕ ಮಾಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಈ ಕೆಲಸ ನಾವೆಷ್ಟೇ ತಿಳ್ಕೊಂಡ್ರು ಕೂಡ ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಅಭ್ಯಾಸ ಕ್ರಮಗಳನ್ನ ನಾವು ಚೆನ್ನಾಗಿ ಅರ್ಥಕೊಂಡು ನಮ್ಮ ದೈನಂದಿನ ಜೀವನದಲ್ಲಿ ದೃಢ ಇಚ್ಛೆಯಿಂದ ಮಾಡ್ಬೇಕು. ಆ ಇಚ್ಛಾಶಕ್ತಿ ಅನ್ನೋದು ಬಹಳ ಮುಖ್ಯ. ಆ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವಿಷ್ಟೆಲ್ಲ ಜ್ಞಾನವನ್ನ ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿ ಸದಸ್ಯರಾಗಿ ಈ ವಾಂಗ್ಮಯವನ್ನ ಓದಿ ಕೇಳಿ ತಿಳ್ಕೊಂಡು ಎಲ್ಲ ಮಾಡಿ ಸಾಕಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದ್ದೇವೆ. ಆದ್ರೆ ಇದು ನಮಗೆ ಸಾರ್ಥಕವಾಗ್ಬೇಕು ಅಂದ್ರೆ, ನಮ್ಮ ಸಾರ್ಥಕ್ಯಕ್ಕೆ ಸಿಗಬೇಕು ಅಂದ್ರೆ ನಾವು ಅದರ ಅನುಷ್ಠಾನವನ್ನ ಅಭ್ಯಾಸವನ್ನ ಮಾಡ್ಲೇಬೇಕು. ಅದಕ್ಕೆ ದೃಢ ಇಚ್ಛೆ ಅನ್ನೋದು ಬೇಕು. ನಾವೆಲ್ಲರೂ ಕೂಡ ಆ ದೃಢ ಇಚ್ಛೆಯನ್ನ ಬೆಳೆಸ್ಕೊಂಡು ಆಧ್ಯಾತ್ಮ ಪಥದಲ್ಲಿ ಮುಂದುವರಿತಕ್ಕಂತಹ ಒಂದು ಸಾಧನೆಯನ್ನ ಮಾಡೋಣ ಅಂತ ಹೇಳ್ತಾ, ಇದುವರೆಗೂ ಶಾಂತ ರೀತಿಯಿಂದ ಕೇಳಿದಂತಹ ಎಲ್ಲ ಶ್ರೋತೃವರ್ಗದವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ.